ನಿಮ್ಮನ್ನ ತುಂಬ ವಿಭಿನ್ನ ಪಾತ್ರಗಳಲ್ಲಿ ನಾವು ನೋಡಿದ್ದೀವಿ. ಇದರಲ್ಲಂತೂ ಇನ್ನೂ ಡಿಫ್ರೆಂಟ್ ಗೆಟಪ್ಪಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹಾರರ್ ಸಿನಿಮಾ ಭಕ್ತ ನಾನು. ಇದು ಭಾಳ ಜನಕ್ಕೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ, ಯಾಕಂದರೆ ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇರ್ತೀನಿ. ಐ ಲವ್ ವಾಚಿಂಗ್ ಹಾರರ್ ಫಿಲ್ಮ್ಸ್. ಐ ನೋ ಲವ್ ಲೈಕ್ ಎನಿಥಿಂಗ್. ಅದು ನಮಗೆ ಚಿಕ್ಕ ವಯಸ್ಸಿಂದ ಬಂದಂಥ ಬಳವಳಿ ಅದು. ನಮ್ಮ ಅಪ್ಪ ಹಾರರ್ ಸಿನಿಮಾ ಭಕ್ತ, ಹಾಗಾಗಿ ಅದು ಆ ಇಂಜೆಕ್ಷನ್ನು ನಮಗೂ ನಮ್ಮ ರಕ್ತದಲ್ಲೂ ಅದು ಓಡ್ತೈತೆ. ನಮ್ಮ ಮನೇಲಿ ತುಂಬ ಜನ ಹಾರರ್ ಸಿನಿಮಾದ ಫ್ಯಾನ್ಸ್ ಇದ್ದೀವಿ ನಾವು. ನೀವು ಇವತ್ತು ಹಾಲಿವುಡ್ ಸಿನಿಮಾ ಥರ ಕಾಣಿಸ್ತಾ ಇದೆ ಅಂತ ಅನ್ನೋದಾದರೆ ಶರಣ್ ಏನೂ ಮಾಡಿಲ್ಲ ಅಲ್ಲಿ. ಇಟ್ ಇಸ್ ಅನೂಪ್, ಇಟ್ ಇಸ್ ದ ಸಿನಿಮಾಟೋಗ್ರಫರ್ ಹೂ ಹ್ಯಾಸ್ ಡನ್ ದ್ಯಾಟ್. ಮತ್ತು ಈ ಸಿನಿಮಾದ ಆರ್ಟ್ ವರ್ಕ್ ಆಗಿರ್ಬೋದು, ಸೌಂಡ್, ಮನೆಗೆ ಬಂದಿಲ್ಲ ಅಂತ ಬೈಬೇಡಿ ಅದೊಂದು. ನಾನೊಂದು ಸಿನಿಮಾ ಹಾಡ್ತೀನಿ, ದುನಿಯಾ ವಿಜಯ್ ಅವ್ರಿಗೆ ದನ ಕಾಯೋನು ಸಿನಿಮಾಗೆ ಒಂದು ಹಾಡು ಹಾಡ್ತೀನಿ. ಹಾಲು ಕುಡ್ದ ಮಕ್ಕಳೇ ಬದುಕ, ಅದೂ ತುಂಬ ದೊಡ್ಡ ಹಿಟ್ ಆದಂಥದ್ದು. ಹಾರರ್ ಸಿನಿಮಾನ ನನಗಿಷ್ಟ ಇಲ್ಲ ಅನ್ನೋರು ಕೂಡ ಈ ಸಿನಿಮಾನ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಭಯಾನಕ ಎಂಜಾಯ್ ಮಾಡ್ತೀರಾ ನೀವು. ನಾನು ಏನೋ ಅಂದ್ಕೊಂಡಿದ್ದೆ, ಹಾಗಿಲ್ಲ ಸಿನಿಮಾ ಇದು ಅಂತ ಅನ್ನೋವಂಥದ್ದು ಸಿನಿಮಾ ಮುಗಿದ ಮೇಲೆ ನಿಮ್ಮೆಲ್ಲರಿಗೂ ಅನಿಸುತ್ತೆ. ಒಬ್ಬನ ಹತ್ರ ಉತ್ತರ ಇದೆ, ಅವನೇ ಆ ಡೈನಮೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಚೂ ಮಂತರ್, ಏನಪ್ಪ ಮಂತ್ರ ಹಾಕ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅಫ್ಕೋರ್ಸ್ ಇಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಚೂ ಮಂತರ್ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮನ್ನು ಒಂದಷ್ಟು ಭಯ ಪಡಿಸೋಕೆ ಹಾಗೆ ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಜೊತೆ ಈಗಾಗಲೇ ಶರಣ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಹಾಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಸರ್. ನಿಮ್ಮನ್ನು ತುಂಬ ವಿಭಿನ್ನ ಪಾತ್ರಗಳಲ್ಲಿ ನಾವು ನೋಡಿದ್ದೀವಿ. ಅವತಾರ್ ಪುರುಷದಲ್ಲೂ ತುಂಬ ಡಿಫ್ರೆಂಟ್ ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ರಿ. ಇದರಲ್ಲಂತೂ ಇನ್ನೂ ಡಿಫ್ರೆಂಟ್ ಗೆಟಪ್ಪಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಇದು ಪ್ರತಿ ಸಿನಿಮಾದ ರಿಲೀಸ್ ಟೈಮಲ್ಲೂ ಕೂಡ ಆ ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದೊಂಥರ ಬಟರ್ಫ್ಲೈಸ್. ಇದು ಒಂಥರ ಎಲ್ಲ ಒಂಥರ ಮಿಕ್ಸ್ಡ್ ಭಾವನೆ. ಇದು ಒಂಥರ ಎಲ್ಲ ಇರುತ್ತೆ. ಈ ಸಿನಿಮಾ ಸ್ವಲ್ಪ ಬೇರೆ ಥರದ ಎಕ್ಸೈಟ್ಮೆಂಟ್. ಏನಕ್ಕೆ ಅಂತಂತಂದರೆ ಒಂಚೂರು ಬೇರೆ ಪ್ರಯತ್ನ ಮಾಡಿದ್ದೀನಿ. ನನ್ನ ಯೂಶ್ವಲ್ ಶರಣ್ ಅಲ್ಲ ಇದು. ಒಂದು ಅನ್ಯೂಶ್ವಲ್ ಶರಣ್ ಕಾಣಿಸಿಕ್ತಾನೆ. ಪ್ರತಿ ಸಲವೂ ಒಂಥರ ಫಿಂಗರ್ಸ್ ಕ್ರಾಸ್ಡ್, ಒಂದು ಎಡ್ಜ್ ಆಫ್ ದಿ ಸೀಟ್ ಅಂತೀವಲ್ಲ, ಅದು ರಿಲೀಸಿಗೆ ಮುಂಚೆನೇ ಆ ಎಡ್ಜ್ ಆಫ್ ದಿ ಸೀಟೇ ಈ ಥರ ಇರುತ್ತೆ ನನಗೆ. ಹೆಂಗೆ ತೊಗೊಳ್ತಾರೆ, ಈ ಹೊಸ ಶರಣನ್ನು ಹೆಂಗೆ ಸ್ವೀಕರಿಸ್ತಾರೆ ಅಂತನ್ನೋ ಅಂಥದ್ದರ ಕಾರಣ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ. ಸರ್, ಈಗ ಶರಣ್ ಸರ್ ಅಂದರೆ ನಮಗೆ ತಲೆಗೆ ಬರೋದು ಅಂದರೆ ಒಂದು ಕಾಮಿಡಿ ಇರುತ್ತೆ, ಅವರ ಸಿನಿಮಾ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯೂಶ್ವಲಾಗಿ ಕುಡುಕರಿಗೆ ನಿಮ್ಮ ಸಿನಿಮಾ ಜಾಸ್ತಿ ಇಷ್ಟ, ಯಾಕೆ ಹೇಳಿ? ಅದು ಭಾಳ ಎಲ್ಲ ಕುಡುಕರ ಸಾಂಗು ದೊಡ್ಡ ಹಿಟ್ ಆಗಿರೋದು ನಂದು. ಕುಡುಕರ ಸಂಘದ ಅಧ್ಯಕ್ಷ ಅಂತ ನನ್ನ ಯೂಶ್ವಲಿ ನಮ್ಮ ಟೈಮಲ್ಲಿ ಅದೇನೋ ಗೊತ್ತಿಲ್ಲ ರೀ. ಅದು ಎಲ್ಲಿಂದ ಶುರು ಆಯಿತು ಗೊತ್ತಾ? ಇದು ಖಾಲಿ ಕ್ವಾರ್ಟರ್ ಬಾಟ್ಲಿಂದ ಸ್ಟಾರ್ಟ್ ಆಯಿತು. ವಿಕ್ಟ್ರಿಯಿಂದ ಖಾಲಿ ಕ್ವಾರ್ಟರ್ ಬಾಟ್ಲು. ಅದಾದ ನಂತರ ಇದು ಫೋನು ಇಲ್ಲ ಅದೂ ಎಣ್ಣೆ ಹೊಡ್ಕೊಂಡು ಹಾಡು. ಅದಾದ ನಂತರ ವಿಕ್ಟ್ರಿ 2 ಅಲ್ಲಿ ಒಂದು ಸಾಂಗ್, ಮನೆಗೆ ಬಂದಿಲ್ಲ ಅಂತ ಬೈಬೇಡಿ ಅದೊಂದು. ನಾನೊಂದು ಸಿನಿಮಾ ಹಾಡ್ತೀನಿ, ದುನಿಯಾ ವಿಜಯ್ ಅವ್ರಿಗೆ ದನ ಕಾಯೋನು ಸಿನಿಮಾಗೆ ಒಂದು ಹಾಡು ಹಾಡ್ತೀನಿ. ಹಾಲು ಕುಡ್ದ ಮಕ್ಕಳೇ ಬದುಕ, ಅದೂ ತುಂಬ ದೊಡ್ಡ ಹಿಟ್ ಆದಂಥದ್ದು. ಹಾಗಾಗಿ ಅದೇನೋ ಗೊತ್ತಿಲ್ಲ, ಒಂಥರ ನನಗೆ ಮತ್ತು ಇದಕ್ಕೆ ಆ ಜಾನರ್ಗೆ ಒಂಥರದ್ದು ಅವಿನೋಭಾವ ಸಂಬಂಧ. ಸರ್, ಇದಕ್ಕೂ ಆ ಸಂಬಂಧ ಕ್ಯಾರಿ ಮಾಡ್ಬೋದು. ಹೇಗೆ ಅಂತ ನಾನು ಹೇಳ್ತೀನಿ. ಈಗ ಜನಕ್ಕೆ ಯೂಶಲಾಗಿ ದೆವ್ವ ಭೂತ ಅಂದರೆ ಭಯ ಇರುತ್ತೆ. ಸೊ ಕುಡ್ಕೊಂಡು ಸ್ವಲ್ಪ ಧೈರ್ಯ ಪಡ್ಕೊಂಡು ಬರ್ಬೋದು ನಿಮ್ಮ ಸಿನಿಮಾಗೆ ಅಂತ. ಅಯ್ಯೋ, ಹಂಗೆಲ್ಲ ನಾನು ಎದುರಿಸಲ್ಲ. ಈ ಸಿನಿಮಾ ದೆವ್ವ ಹೌದು, ಬರೀ ಭಯ ಪಡಿಸೋದೇ ಸಿನಿಮಾ ಅಲ್ಲ ಇದು. ಅಕಸ್ಮಾತ್ ನಿಮಗೆ ಇಲ್ಲ ಸರ್ ನನ್ನ ಜಾನರ್ ಅದು ಹಾರರ್ ಅಲ್ಲ ಅಂತಂದ್ರೂ ಕೂಡ ಈ ಸಿನಿಮಾನ ನಿಮ್ಮನ್ನು ನೋಡಿಸ್ಕೊಳ್ಳುತ್ತೆ. ಬರೀ ದೆವ್ವ ಭೂತ ಅನ್ನೋದೇ ಅಲ್ಲ. ಯಾಕೆ ಹಂಗಾದರೆ, ಯಾಕೆ ಈ ಥರದ ಪೋಸ್ಟರ್ಸು ಟ್ರೈಲರು ಯಾಕೆ ಅದನ್ನು ಕಟ್ ಮಾಡಿದ್ದೀರಿ ಅಂತ ಅನ್ನೋದಾದರೆ, ಈ ಸಿನಿಮಾದಲ್ಲಿ ಬೇರೆ ಏನೋ ಪ್ರಯತ್ನ ಮಾಡೋದಕ್ಕೆ ಹೊರಟಿದ್ದೀನಲ್ಲ, ಅದು ಜನಕ್ಕೆ ಗೊತ್ತಾಗಲಿ ಅಂತ ಅನ್ನೋವಂಥದ್ದು. ಅದು ಬಿಟ್ಟರೆ ಬರೀ ಭೂತ ಅಂತೇನಿಲ್ಲ, ಎಲ್ಲ ಇದೆ ಈ ಸಿನಿಮಾದಲ್ಲಿ. ಎಂಟರ್ಟೈನ್ಮೆಂಟ್ ಇದೆ, ಚಿಕ್ಕಣ್ಣ ಇದ್ದಾರೆ,
ನಾನು ಚಿಕ್ಕಣ್ಣವ್ರ ಜೊತೆಲೆ ಇದು ಕಾಂಬಿನೇಷನ್ ಇನ್ನು ತುಂಬ ವರ್ಷದ ನಂತರ ಅಗೇನ್ ವಿ ಬೋತ್ ಆರ್ ಬ್ಯಾಕ್ ಆನ್ ಸ್ಕ್ರೀನ್. ದಿಸ್ ಕಾಂಬೋ ಇದೆಯಲ್ಲ ಒಂಥರ ವರ್ಕ್ಡ್ ಫಾರ್ ಅಸ್ ಲೈಕ್ ಎನಿಥಿಂಗ್. ಸ್ಟಾರ್ಟೆಡ್ ಫ್ರಮ್ ಅಧ್ಯಕ್ಷ, ಅಲ್ಲಿಂದ ಶುರು ಆಗಿದ್ದು. ಆ್ಯಕ್ಚುಲಿ ನೋಡಿ ನೀವು, ಅವರು ಆ್ಯಕ್ಚುಲಿ ವಿಕ್ಟ್ರಿ ಸಿನಿಮಾದಲ್ಲೂ ಇದ್ದಾರೆ ಚಿಕ್ಕಣ್ಣ. ಒಂದು ಪುಟಾಣಿ ಪಾತ್ರ ಮಾಡೋದು, ಒಂದು ಅಲ್ಲಿ ನನ್ನ ಇದಕ್ಕೆ ಹಾಕ್ತಾರೆ ನೋಡಿ, ಸ್ಟೈಲ್ಗೆ, ಜೈಲಿಗೆ ಹಾಕಿದಾಗ ಅಲ್ಲೊಬ್ಬನು ಕೂತಿರ್ತಾನೆ, ಅಲ್ಲೊಬ್ಬನು ಕೂತಿರ್ತಾನೆ ಕಳ್ಳ, ನಾನು ಕಳ್ಳ. ಆ್ಯಕ್ಚುಲಿ ನಮ್ದು ಅಲ್ಲಿಂದನೇ ಶುರು ಆಗಿರೋದು. ಒಂದೇ ಒಂದು ಸಿನಿಮಾದಲ್ಲಿ ಇಲ್ಲ ಅವರು, ನನ್ನ ಮೊದಲನೇ ಸಿನಿಮಾ ರ್ಯಾಂಬೋದಲ್ಲಿ ಮಾತ್ರ ಇಲ್ಲ. ಅದನ್ನು ಬಿಟ್ಟರೆ ಈಸ್ ದೇರ್ ಥ್ರೂ ಔಟ್ ಮೈ ಇದು ಜರ್ನಿ. ಅದು ನೋಡಿ, ಅವರು ಇವತ್ತು ತುಂಬ ಸಕ್ಸಸ್ಫುಲ್ ಹೀರೋನೂ ಕೂಡ ಆಗಿದ್ದಾರೆ. ಖುಷಿ ಆಗುತ್ತೆ, ಒಬ್ಬರು ಕಾಮಿಡಿಯನ್ ಇವತ್ತು ದಿ ವೇ ಹಿ ಹ್ಯಾಸ್ ಕಮ್, ಅದಿದೆಯಲ್ಲ, ದಿ ವೇ ಹಿ ಸ್ಟಾರ್ಟೆಡ್ ಇಸ್ ಜರ್ನಿ, ಅದು ತುಂಬಾ ಒಂಥರ ಮುಂದಿನ ಪೀಳಿಗೆಗೂ ಕೂಡ ತುಂಬ ಮಾದರಿ ಆಗುವಂಥದ್ದು. ಸರ್, ಚಿಕ್ಕಣ್ಣ ಅವ್ರಂದಾಗ ಹೇಳಲೇಬೇಕು, ಚಿಕ್ಕಣ್ಣ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ಇದೆಯಲ್ಲ, ಹ್ಯೂಜ್ ಹಿಟ್ ಕಾಂಬಿನೇಷನ್. ಇವತ್ತಿಗೂ ಅಧ್ಯಕ್ಷರ ಸಂಘಗಳಿದ್ದಾವೆ, ಉಪಾಧ್ಯಕ್ಷರು ಇರ್ತಾರೆ. ಯಾರನ್ನಾದ್ರೂ ಅಡ್ರೆಸ್ ಮಾಡಬೇಕಾದ್ರೂ ಓ ಅಧ್ಯಕ್ಷರೇ, ಓ ಹೇಳಿ ಉಪಾಧ್ಯಕ್ಷರೇ, ಇದು ಕಂಟಿನ್ಯೂ ಆಗ್ತಾನೇ ಇದೆ. ಇವಾಗ ಚೂಮಂತರಲ್ಲೂ ಆ ಕಾಂಬಿನೇಷನ್ ನೋಡೋಕ್ಕೆ ಈಗ ಜನಗಳು ತುಂಬಾ ಕಾಯ್ತಾ ಇದ್ದಾರೆ. ಫನ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ನೀವು ಚಿಕ್ಕಣ್ಣ ಅವ್ರು ಇದ್ದೀರಾ ಅಂದಮೇಲೆ ನಾವು ಇಮ್ಯಾಜಿನೂ ಮಾಡ್ಬೋದು, ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅಫ್ಕೋರ್ಸ್ ಇರುತ್ತೆ ಅಂತ. ಈಗ ಚೂಮಂತರ್ ಜನವರಿ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಹೇಳಬೇಕು ಸರ್, ನೀವು ಹೇಗಿತ್ತು ಎಕ್ಸ್ಪೀರಿಯನ್ಸು ಅಂತ? ವಾವ್. ಮತ್ತು ಅದನ್ನು ಬೇರೆ ಥರ ಹೇಳ್ತೀನಿ. ನಾನು ಹಾರರ್ ಸಿನಿಮಾ ನನಗೆ ಕೊಡಿ ಬರಲ್ಲ ಕೊಡಿ, ನಾನು ಸ್ವಲ್ಪ ಜಾಸ್ತಿ ದೊಡ್ಡದು ಆನ್ಸರ್ ಇರುತ್ತೆ. ಪಾಪ ನಾನು ಅವಾಗಲೇ ನೀವು ಹಿಂಗೆಲ್ಲ ಇಟ್ಕೊತಾ ಇದ್ರಲ್ಲ ಅಂತ. ಹಾರರ್ ಸಿನಿಮಾ ಭಕ್ತ ನಾನು. ಇದು ಭಾಳ ಜನಕ್ಕೆ ಇತ್ತೀಚೆಗೆ ಗೊತ್ತಾಗ್ತಾಯಿದೆ, ಯಾಕಂದರೆ ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇರ್ತೀನಿ. ಐ ಲವ್ ವಾಚಿಂಗ್ ಹಾರರ್ ಫಿಲ್ಮ್ಸ್. ಐ ಲವ್ ಲೈಕ್ ಎನಿಥಿಂಗ್. ಅದು ನಮಗೆ ಚಿಕ್ಕ ವಯಸ್ಸಿಂದ ಬಂದಂಥ ಬಳವಳಿ ಅದು. ನಮ್ಮ ಅಪ್ಪ ಹಾರರ್ ಸಿನಿಮಾ ಭಕ್ತ, ಹಾಗಾಗಿ ಅದು ಆ ಇಂಜೆಕ್ಷನ್ನು ನಮಗೂ ನಮ್ಮ ರಕ್ತದಲ್ಲೂ ಅದು ಓಡ್ತೈತೆ. ನಮ್ಮ ಮನೇಲಿ ತುಂಬ ಜನ ಹಾರರ್ ಸಿನಿಮಾದ ಫ್ಯಾನ್ಸ್ ಇದ್ದೀವಿ ನಾವು. ನೀವು ಯಾವುದು ಹೇಳಿ ಈ ಪಿಕ್ಚರ್ ನೋಡಿರ್ತೀನಿ, ದೆವ್ವದ ಪಿಕ್ಚರು. ನೀವು ಯಾವ ಸಾರ್ ಇದು ಅಂತೇಳಿ ಎಲ್ಲಿಂದನೋ ಬೇಕಾದ್ರೆ ಹೇಳಿ, ಆ ಸಿನಿಮಾ ನೋಡಿರ್ತೀನಿ ನಾನು. ಇದು ಈ ಹಾರರ್ ಸಿನಿಮಾಗೆ ನನ್ನ ಕನೆಕ್ಷನ್ನು ಹೆಂಗಾಗುತ್ತೆ ಗೊತ್ತಾ, ನೀವು ಇಷ್ಟಪಡೋ ಒಂದು ಜಾನರ್ನಲ್ಲೇ ನಾನು ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಗುತ್ತೆ ಗೊತ್ತಾ. ಫಾರ್ ಆ್ಯನ್ ಆ್ಯಕ್ಟರ್ ಅದಕ್ಕಿಂತ ದೊಡ್ಡ ಸಂತೋಷ, ಎಕ್ಸೈಟ್ಮೆಂಟು ಬೇರೆ ಏನೂ ಬರಲ್ಲ ರೀ. ನಾನು ಅವಾಗೇನಾಗುತ್ತೆ ಅಂದರೆ, ನಾವು ನೋಡಿದ್ದೇನೋ ಇರುತ್ತಲ್ಲ ಏನೋ ಸಿನಿಮಾಗಳು, ಆವಾಗ ಇದನ್ನು ಇಂಪ್ಲಿಮೆಂಟ್ ಮಾಡೋಣ, ಪಾತ್ರದಲ್ಲಾಗಿರ್ಬೋದು, ಆ್ಯಕ್ಟಿಂಗಲ್ಲಾಗಿರ್ಬೋದು, ಮ್ಯಾನರಿಸಮ್ಸಲ್ಲಾಗಿರ್ಬೋದು. ನೋಡಿ, ಅದನ್ನು ಆ ಶರಣ್ ನಿಮಗೆ ಟೋಟಲಿ ಹೊಸ ಶರಣೆ. ನಿಮಗೆ ಎಲ್ಲ ಇದರಲ್ಲೂ ಕೂಡ ನಿಮ್ಗೆ ಅದು ಹೊಸ ಶರಣೆ. ನಿಮಗೆ ಒಂದೇನೋ ಒಂದು ಎಕ್ಸಾರ್ಸಿಸ್ಟ್, ದೆವ್ವ ಬಿಡಿಸೋದು ಕರೆಕ್ಟು, ಬಟ್ ಬೇರೆ ಥರದಲ್ಲಿ, ಈ ಅಟೈರಲ್ಲಿ ಒಂದು ಬೇರೆ ಥರದ್ದು ಇದಿರುತ್ತೆ. ಸೊ ಹಾಗಾಗಿ ಇದು ಹೊಸದು, ನಮಗೂ ಸ್ವಲ್ಪ ಅಪರೂಪನೇ. ಇಲ್ಲಿ ಈ ಥರದ್ದು ಈ ಮ್ಯಾನರಿಸಮ್ಮಿನ ಸಿನಿಮಾ ಅಪರೂಪ. ನನಗಂತೂ ಫಸ್ಟ್ ಟೈಮು. ನನಗಿದು ಹೊಸದೇ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಒಂದಿಷ್ಟು ಆಮೇಲೆ ನವನೀತ್ ಅವ್ರ ಕರ್ವಾ ಸಿನಿಮಾ ಆದ ನಂತರ ನನಗೆ ಒಂಥರ ಯಾವಾಗ ಶೂಟಿಂಗ್ ಲೊಕೇಶನ್ಗೆ ಹೋಗ್ತೀನಪ್ಪ ಅಂತ ಅನಿಸೋಷ್ಟು ನನಗೆ ಎಕ್ಸೈಟೆಡ್ ಆಗಿದ್ದೆ. ಬಿಕಾಸ್ ನಾನು ಕರ್ವಾನ ಒಂದು 2 ಸಲ ನೋಡಿದ್ದೆ. ಈ ಸಿನಿಮಾಗೆ ಎತ್ಕೊತಾ ಇದ್ದೀನಿ, ಅವರು ಈ ಸಿನಿಮಾದ ನನ್ನ ಮುಂದಿನ ಸಿನಿಮಾದ ನಿರ್ದೇಶಕರಾಗಿರ್ತಾರೆ ಅನ್ನೋದಕ್ಕೋಸ್ಕರ ಮಾತ್ರ ಅಲ್ಲ. ನೀವು ಆವಾಗಲೇ ಹೇಳಿದೆ, ನಾನು ಹಾರರ್ ಪಿಕ್ಚರ್ ಅಂದರೆ ಭಲೇ ಇಷ್ಟ ನನಗೆ ಅಂತ. ಹಾಗಾಗಿ ಕನ್ನಡದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ದಿ ಬೆಸ್ಟ್ ಹಾರರ್ ಫಿಲಮ್ ವಿಚ್ ಐ ಸಾ ವಾಸ್ ಕರ್ವಾ ಅನ್ನೋದು ನನಗೆ. ಆಮೇಲೆ ಏನಾಯಿತು, ನಾವು ಅವ್ರದ್ದು ಆ್ಯಕ್ಚುಲಿ ನಂಬರ್ ಹುಡುಕ್ತಾ ಇದ್ದೆ ನಾನು. ಐ ವಾಂಟೆಡ್ ಟು ಕಂಗ್ರ್ಯಾಚುಲೇಟ್ ಹಿಮ್ ಆ್ಯಂಡ್ ಟು ವಿಶ್ ಹಿಮ್. ನನಗೆ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿತ್ತು ಅವ್ರಿಗೆ, ಯಾಕಂದರೆ ನನ್ನ ಹಾರರ್ ಅಲ್ವಾ. ಚಂದ ಮಾಡಿದ್ದೀರ ರೀ, ನನಗೆ ಕನ್ನಡದಲ್ಲಿ ಈ ಥರದ್ದು ಹಾರರ್ ಸಿನಿಮಾಗಳು ಬರಬೇಕು ಅಂತನ್ನುವಂಥದ್ದು ಒಬ್ಬ ಹಾರರ್ ಸಿನಿಮಾ ಫ್ಯಾನ್ ಆಗಿ ನನಗೆ ಬೇಕು ಅಂತಿದ್ರಿ. ಎಲ್ಲರೂ ನೀವಿದ್ರಿ, ಕರೆಕ್ಟಾಗಿ ಆ ಸ್ಪೇಸ್ ಒಂದು ಖಾಲಿ ಇತ್ತು ಗೊತ್ತಾ, ಫಿಲ್ ಆಯಿತು ಅಂತ ಹೇಳೋಣ ಅಂತ ಇದ್ದೆ ನಾನು ಆ್ಯಕ್ಚುಲಿ. ಅದೇ ಟೈಮಿಗೆ ಒಂದು ಸಿನಿಮಾ ಅಪ್ರೋಚ್ ಆಗುತ್ತೆ, ಸರ್ ಕರ್ವಾ ನವನೀತ್ ಅವರು ನಿಮ್ಗೊಂದು ಕತೆ ಹೇಳಬೇಕು ಅಂತಾರೆ ಅಂತ. ನಾನೇ ಹುಡುಕ್ತಾ ಇದ್ದೆ ಅವಯ್ಯನ್ನ,
ಎಲ್ಲಿದ್ದಾರೆ ಅಂತ ಅನ್ನೋವಂಥದ್ದು. ಸೊ ಹಾಗಾಗಿ ದಿ ಎಂಟೈರ್ ದಿ ಎಂಟೈರ್ ಜರ್ನಿ ವಾಸ್ ರಿಯಲಿ ಮೆಮೊರಬಲ್ ಆ್ಯಂಡ್ ಒಂಥರ ತುಂಬ ಮೆಮೊರಬಲ್ ವರ್ಕಿಂಗ್ ವಿತ್ ಆಲ್ ದಿ ಗುಡ್ ಟೀಮ್ ಹಿಯರ್. ಸರ್, ಈಗ ನೀವು ಹೇಳಿದ್ರಿ ಚೂಮಂತರಲ್ಲಿ ನಾನು ಕರ್ವ ಅವ್ರ ಸಿನಿಮಾ ಫ್ಯಾನ್ ಅಂತ. ಈ ಮೇಕಿಂಗ್ ನೋಡ್ತಾ ಇದ್ರೆ ಯಾವ ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅನ್ನೋ ಥರ ಟೀಸರ್ನ ಬಿಟ್ಟಿದ್ದೀರಾ, ಟ್ರೈಲರ್ನ ಬಿಟ್ಟಿದ್ದೀರಾ. ಸಾಂಗ್ಸು ಕೂಡ ಅಷ್ಟೇ ಅದ್ಭುತವಾಗಿದೆ. ದ ಗ್ರೀಟ್ ಸಾಂಗ್ ನನ್ನ ಫೇವ್ರೆಟ್ ಆಗೋಯ್ತು ಈಗ ಕೇಳಿ. ಅಂದರೆ ಅದೊಂಥರ ಕನ್ನಡದಲ್ಲಿ ನಾವು ಈ ರೀತಿಯಾದಂಥ ಹಾಡನ್ನೇ ಕೇಳಲಿಲ್ಲ ಅನ್ನೋ ರೀತಿಯಲ್ಲಿ ಇರುವಂತಹ ಹಾಡದು. ಈ ಮೇಕಿಂಗ್ ಪ್ರಾಸೆಸ್ ಹೆಂಗಿತ್ತು? ನೋಡಿ, ಕರೆಕ್ಟ್ ನೀವು ಹೇಳಿದ್ರಿ. ಈಗ ಒಂದು ಹಾಲಿವುಡ್ ಸಿನಿಮಾ ನೋಡ್ದಂಗೆ ಆಯಿತು ಅಂತ ನೀವು ಹೇಳಿದ್ರಿ. ನಾನು ಹೇಳಂಗಿಲ್ಲ ಅದನ್ನು. ನಾನು ಹೇಳಿದ್ರೆ ಅದು ಬೇರೆ ಥರ ಸೌಂಡ್ ಆಗುತ್ತೆ. ನಾನು ಹೇಳಬಾರ್ದು. ಯಾಕಂದರೆ ಆ ಸಿನಿಮಾದ ಒಂದು ಭಾಗ ಆಗಿ ನಮ್ಮ ಸಿನಿಮಾ ಹಿಂಗೆ ಹಾಲಿವುಡ್ ಹಂಗೇನಲ್ಲ. ನಾನು ಅದನ್ನು ತುಂಬ ತಪ್ಪಾಗುತ್ತೆ ಅದನ್ನು ಹೇಳಿದ್ರೆ. ಬಟ್ ನೀವು ಅದನ್ನು ಹೇಳ್ತಾ ಇದ್ದೀರಾ ಅಂತಂದರೆ ಎಸ್, ಸಾರ್ಥಕತೆ ಒಂದು ವಿಚಾರ. ಏನಕ್ಕೆ ಅಂತಂದರೆ ಸಿನಿಮಾ ಕೈಗೆ ಎತ್ಕೋಬೇಕಾದ್ರೆ ಇದು ನಮ್ಮ ರೆಗ್ಯುಲರ್ ಪ್ಯಾಟ್ರನಿನ ಸಿನಿಮಾ ಅಲ್ಲ. ಇದೊಂದು ಇಂಗ್ಲೀಷ್ ಹಾರರ್ ಸಿನಿಮಾಗಳು ಬರುತ್ತಲ್ಲ, ಕತೆ ಆ ಥರ ಇದೆ. ನಮ್ಮದೇ ಈ ಮಣ್ಣಿಂದೇ ಕತೆ. ಆದರೆ ಆ ಲೇಯರ್ಸ್ ಇದೆ ಗೊತ್ತಾ. ನೀವು ಹೆಂಗೆ ಹೇಳ್ತಾ ಇದ್ದೀರಾ ಈ ಕಥೆನ ಅಂತ. ಆ ಹೇಳುವ ರೀತಿ ಒಂದು ಇದೊಂದು ನಾವು ಈಗ ಮತ್ತು ಈ ಸಿನಿಮಾದ ಆರ್ಟ್ ವರ್ಕ್ ಆಗಿರ್ಬೋದು, ಸೌಂಡ್ ಇಂಪಾರ್ಟೆಂಟ್ ಸರ್. ನಾನು ಕೇಳೋಳಿದ್ದೆ ಅದು ಸೌಂಡು. ಅಂದರೆ ಒಂದ್ಸಲ ಭಯ ಆಗದೆ ಜನಕ್ಕೆ ಸೌಂಡ್ಗಳಿಂದ, ಆ ಎಫೆಕ್ಟ್ಸಿಂದ. ನಾವು ಯೂಶ್ವಲಾಗಿ ಈಗ ಏನೆಲ್ಲ ನಾವು ಐನಾಕ್ಸ್ ಆಗಿರ್ಬೋದು, ಪಿ ವಿ ಆರ್ ಆಗಿರ್ಬೋದು, ಇಲ್ಲ ಥಿಯೇಟರ್ಸ್ಗೆ ಹೋಗ್ತೀವಂದರೆ ಸೌಂಡ್ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲೂ ಈ ಹಾರರ್ ಸಿನಿಮಾಗಳಿಗೆ ಸೌಂಡ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳಬೇಕು ಸರ್, ಅಷ್ಟು ದೊಡ್ಡ ಸೌಂಡ್ ಕೊಟ್ಟಿರುವಂತಹ, ಸೌಂಡ್ ಮಾಡ್ತಾ ಇರುವಂತಹ ರಸೂಲ್ ಪೂಕುಟ್ಟಿ ಅವರಿದ್ದಾರೆ. ಅದ್ಭುತವಾಗಿ ಆ ಟ್ರೈಲರೇನೆ ಒಂಥರ ಓ ಅಂತ ಅನಿಸುತ್ತೆ ಥಿಯೇಟರ್ಗಳಲ್ಲೆಲ್ಲ ನೋಡಿದ್ರೆ. ಸೊ ನೀವು ಹೇಳ್ಬೇಕು, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ? ಏನಾಯಿತು, ಈ ಸಿನಿಮಾಗೆ ಸೌಂಡು, ಹಾರರ್ ಸಿನಿಮಾ ಅಂತಿದ್ದಂಗೆ ಒಂದು ವಿಷುವಲ್ಲು, ಇನ್ನೊಂದು ಸೌಂಡು. ಇವೆರಡು ಮಾತ್ರ ನಾವು ಕರೆಕ್ಟಾಗಿ ನೇಲ್ ಮಾಡಿಬಿಟ್ರೆ ನಮ್ಮ ಸಿನಿಮಾ ಜನಕ್ಕೆ ಈ ಥರ ತಲುಪುತ್ತೆ ಅಂತ ಅನ್ನೋವಂಥ. ಈಗ ನೀವು ಹೇಳ್ತಿದ್ದೀರಲ್ಲ ಸೌಂಡು ಹಂಗೆ ಹಿಂಗೆ ಅಂತ. ಅವಿನಾಶ್ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾರೆ. ಆ್ಯಂಡ್ ಸೌಂಡ್ ಡಿಸೈನ್ ಅಂತ ಬಂತಲ್ಲ, ಆವಾಗ ರಸೂಲ್ ಪೂಕುಟ್ಟಿ ಹೆಂಗಿರುತ್ತೆ ಅನ್ನೋದು ಬಂತು. ವಿ ವಾಂಟೆಡ್ ದಿ ಬೆಸ್ಟ್ ಸೌಂಡ್ಸ್. ಅಂದರೆ ಹಾರರ್ ಅಲ್ವಾ, ಬಮ್ ಅಂತ ಹಂಗೆ ಅನ್ಬೇಕು. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕು ನಾನು ನಿಮಗೆ. ಆಮೇಲೆ ಏನಾಯಿತು, ಸುಮ್ಮನೆ ಮಾತಾಡ್ತಾ ಹಂಗೆ ಬರ್ತಾಯಿತ್ತು. ಟ್ರಾವೆಲ್ ಆದ್ವಿ. ಸೌಂಡ್ ಡಿಸೈನ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಮಾತ್ರ ಹಿಂಗೆ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಹೆಂಗೆ ಮಾಡೋದು ಏನು ಮಾಡೋದು. ಇವರು ಯಾರು ನವನೀತ್ ಒಂದು ಸಲ ಬಂದರು. ಸರ್, ರಸೂಲ್ ಪೂಕುಟ್ಟಿ ಅವ್ರ ಹತ್ರ ಹೆಂಗಿರುತ್ತೆ ಅಂದು. ಸಖತ್ತಾಗಿರುತ್ತೆ, ರಸೂಲ್ ಪೂಕುಟ್ಟಿ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಅಂತ. ನನಗೆ ಮಾತಾಡ್ತಿದ್ದೀರಾ? ಅವ್ರ ನಂಬರ್ ತೋರಿಸಿ ಅಂದೆ. ನಿಮ್ಮ ಮೊಬೈಲಲ್ಲಿ ಅವ್ರ ನಂಬರ್ ತೋರಿಸಿ ಫಸ್ಟ್. ದೇವ್ರ ಹೆಂಗೆ ತಮಾಷೆಗೆ ಸರ್ ಅಂದ್ಬಿಟ್ಟು ಫುಲ್ ಚಾಟೆ ತೋರಿಸಿದ್ರಿ ರೀ ಅವರು. ನಾನು ಇದು ಅವರಾ ಮಾತಾಡ್ತಿರೋದು ಅಂತ. ಬಿಕಾಸ್ ಅವ್ರನ್ನೆಲ್ಲ ರೋಪಿನ್ ಮಾಡೋವಂಥದ್ದು ಎಷ್ಟು ಇದಿದೆ. ಅವ್ರ ಲೈನಪ್ಸ್ ಹೆಂಗಿರುತ್ತೆ, ಅವ್ರು ಹೆಂಗೆ ಅಂತ ಗೊತ್ತಾ. ನನಗೆ ಇವ್ರು ಹೇಳಿದ್ದು, ನನಗೆ ಅವರು ಫಸ್ಟು ಸಿನಿಮಾ ನೋಡ್ತಾರಂತೆ. ಓನ್ಲಿ ಇಫ್ ಹಿ ಹ್ಯಾಸ್ ದಿ ಸ್ಪೇಸ್ ಫಾರ್ ಹಿಸ್ ವರ್ಕ್ ಹಿ ವಿಲ್ ಟೇಕ್ ದಿ ಪ್ರಾಜೆಕ್ಟ್. ಹಂಗಂತವ್ರು. ನನಗೇನು ಕೆಲಸ ಇದೆ ಈ ಸಿನಿಮಾದಲ್ಲಿ, ನಾನು ಬೇಕಾಗಿಲ್ಲ ಅಂತಂತೀನಿ ಅಂತ ಅನ್ನೋದಾದರೆ ವೈ ಮೀ ಅಂತ ಅನ್ನೋದಂತೆ ಅವ್ರದ್ದು. ಈ ಫಿಲಮ್ ನೋಡಿದ್ದಾರೆ. ನಾನು ಈ ಪಿಕ್ಚರ್ ನೋಡಿದ ತಕ್ಷಣ ಈ ಪಿಕ್ಚರ್ ನಾನು ಮಾಡಬೇಕು ಅಂತಂದ್ರಂತೆ. ಸೊ ಅದು ನಮಗೆ ಸರ್ ನೋಡಿ ಸರ್, ಈ ಪಿಕ್ಚರ್ ನೋಡಿಬಿಟ್ಟು ನನಗೆ ಅವರು ಚಾಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿ ಡಿಸೈನ್ ಮಾಡ್ಬೋದು ಸೌಂಡ್, ಇದನ್ನು ಐ ಆಮ್ ಇನ್ ಅಂದ್ರಂತೆ. ನನಗೆ ಆವಾಗ ರಸೂಲ್ ಪೂಕುಟ್ಟಿ ಅವ್ರನ್ನ ನಾನು ಇನ್ನೂ ಅನೌನ್ಸ್ ಮಾಡೋದು ಬೇಡವಾ, ಯಾಕಂದ್ರೆ ಗೊತ್ತಿಲ್ಲ ಅಲ್ಲ. ಆಮೇಲೆ ಎಲ್ಲಿ ಯೂಟರ್ನ್ ತಗೊಳುತ್ತೆ ಅಂತಲೂ ಗೊತ್ತಿಲ್ವಲ್ಲ ನಮ್ಮ ಪ್ರಾಸೆಸ್ಸಲ್ಲಿ. ಯೂಟರ್ನ್ ಕರೆಕ್ಟು, ಎಲ್ಲಿ ಯೂಟರ್ನ್ ತಗೊಳುತ್ತೆ ಗೊತ್ತಿಲ್ವಲ್ಲ. ಆಮೇಲೆ ಎಲ್ಲ 4 ಜನ ಕೇಳ್ಬಿಟ್ಟು ನಾವು ರಸೂಲ್ ಪೂಕುಟ್ಟಿ ಅವರು ಅಂತ. ಆಮೇಲೆ ಇಲ್ಲ ಅಂದ್ರೆ ಸಾರ್ ಅದಿಲ್ಲ ಅಂತಂದರೆ ಅದೇ ಆಮೇಲೆ ನಿಮಗೆಲ್ಲ ಬಂದು ಅದೇ ರಸೂಲ್ ಪೂಕುಟ್ಟಿ ಆಗಿಲ್ಲ ಅಂತ. ಅದು ಎಷ್ಟು ಕೆಟ್ಟದಾಗಿರುತ್ತೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋದು ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾಯಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೊಂದು ಸ್ವಲ್ಪ ದೆವ್ವ ಭೂತ ಅದೆಲ್ಲ ಸ್ವಲ್ಪ ಭಯ ಇದೆ ಸರ್. ನಾನು ಹಿಂಗೆ ಬರ್ತಾ ಇದ್ದೆ, ನಾನು ನಿಮಗೂ ಇಷ್ಟನೇನೋ ಇನ್ನು ಕೈ ಕೊಡೋಣ ಅಂತಿದೆ. ನೀವು ಲಾಸ್ಟಲ್ಲಿ ಭಯ ಇದೆ. ಆ್ಯಕ್ಚುಲಾಗಿ ನನಗೆ ಭಯ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡ ಹಾರರ್ ಸಿನಿಮಾ ಫ್ಯಾನ್ಸು. ಅವ್ರು ಯಾವ ಸಿನಿಮಾ ಯಾವ ಲ್ಯಾಂಗ್ವೇಜಲ್ಲಿ ಬಂದ್ರೂ ಹೋಗಿ ಫಸ್ಟ್ ಕೂತ್ಕೊಂಡ್ಬಿಡ್ತಾರೆ, ನಾವು ನೋಡ್ಬೇಕು. ಅದಕ್ಕೆ ಆಲ್ರೆಡಿ ನನ್ನ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಹೇಳಿದ್ದೀನಿ, ನಿಮಗೆ ಅಂತ ಒಂದು ಹೊಸ ಸಿನಿಮಾ ಬರ್ತಾಯಿದೆ,
ಎಲ್ಲ ರೆಡಿಯಾಗಿ ಹೋಗೋಣ ವೀಕೆಂಡ್. ಚಂದನ ಸರ್. ನೋಡಿ, ಚಂದನ ಅವರ ವಿಚಾರಕ್ಕೆ ಬರ್ತೀನಿ ಈಗ. ಚಂದನ ಅವ್ರ ಥರ ಸುಮಾರು ಜನ ಹಾರರ್ ಅಂದರೆ ನನಗಾಗಲ್ಲ ಅಂತ ಅನ್ನೋ ಥರ ಸುಮಾರು ಜನ ಚಂದನ ಅವರ ಜಾನ್ ಅಂದರೆ ಅವ್ರು ಹೇಳ್ತಾ ಇರೋದು ಈ ಥರ ಯೋಚನೆ ಮಾಡುವಂಥವ್ರು ಸುಮಾರು ಜನ ಇದ್ದಿರ್ತೀರಿ. ಅವರೆಲ್ಲರಿಗೂ ಚಂದನ ಅವ್ರ ಮುಖಾಂತರನೂ ಕೂಡ ನಾನು ನಿಮಗೆಲ್ಲ ಹೇಳೋದು ಇಷ್ಟೇ, ಹಾರರ್ ಸಿನಿಮಾ ಅಂತಿದ್ದಂಗೆ ಅಯ್ಯಪ್ಪ ಅನ್ನೋವಂಥ ಸಿನಿಮಾ ಅಲ್ಲ ಇದು. ಆ ಥರ ಟ್ರೈಲರ್ ಕಟ್ ಮಾಡಬೇಕಾಯ್ತು. ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಹೊಸದೇನೋ ನಾವು ಮಾಡ್ತಾ ಇರೋವಂಥದ್ದೇ ಅದು. ಹಾರರ್ ಸಿನಿಮಾನ ನನಗಿಷ್ಟ ಇಲ್ಲ ಅನ್ನೋರು ಕೂಡ ಈ ಸಿನಿಮಾನ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಭಯಾನಕ ಎಂಜಾಯ್ ಮಾಡ್ತೀರಾ ನೀವು. ನಾನು ಏನೋ ಅಂದ್ಕೊಂಡಿದ್ದೆ, ಹಾಗಿಲ್ಲ ಸಿನಿಮಾ ಇದು ಅಂತ ಅನ್ನೋವಂಥದ್ದು ಸಿನಿಮಾ ಮುಗಿದ ಮೇಲೆ ನಿಮ್ಮೆಲ್ಲರಿಗೂ ಅನಿಸುತ್ತೆ. ಸರ್ ಹಾಗೆ ನಿಮ್ಮ ಲುಕ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಡೈನಮೋ ಏನು ಸರ್ ಇದು ಡೈನಮೋ? ಹಾಗೆ ಅದು ತುಂಬ ಸೀರಿಯಸ್ ಆಗಿ ಬ್ಲೂ ಐಸು, ಆ ಗತ್ತು ಫುಲ್ ಹಿಂಗೆ ನಿಂತ್ಕೊಳ್ಳೋದು ಲುಕ್ಕು ಅದೆಲ್ಲ ಒಂಥರ ತುಂಬ ಇಂಪ್ರೆಸಿವ್ ಆಗಿದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಡೈನಮೋ ಅನ್ನೋವಂಥದ್ದು ನನ್ನ ಪಾತ್ರ 2 ಶೇಡ್ ಇರುತ್ತೆ. ಅದು 2 ಶೇಡ್ಸ್ ಅದರಲ್ಲಿ ನೀವು ಒಂದು ಡೈನಮೋ ಅನ್ನೋವಂಥದ್ದು ಇನ್ನೊಂದು ಶೇಡ್ ಇರುತ್ತೆ. ಅದೇನು ಅಂತ ಅನ್ನೋದು ನಿಮ್ಗೆ ಥಿಯೇಟ್ರಲ್ಲಿ ಭಾಳ ಅದೊಂದು ಟ್ವಿಸ್ಟ್ ಇರುವಂಥ ಇದು. ನೀವು ಆವಾಗಲೇ ಹೇಳಿದ್ರಿ ಡೈನಮೋ ಅನ್ನೋವಂಥದ್ದು ಶರಣ್ ಇದುವರೆಗೂ ಆ ಥರದ ಪಾತ್ರವನ್ನು ಮಾಡಿರಲಿಲ್ಲ. ಇದೊಂದು ಎಕ್ಸಾರ್ಸಿಸ್ಟ್ ಇವನು. ಎಲ್ಲಿ ನೆಗೆಟಿವ್ ಎನರ್ಜಿ ಇದನ್ನು ಭೂತ ಪ್ರೇತ ಅಂತ ಹೇಳ ಅಥವಾ ನೆಗೆಟಿವ್ ಎನರ್ಜಿ ಅಂತ ಹೆಂಗೆ ಬೇಕಾದರೂ ತೊಗೋಬೋದು. ಅದರ ತರ್ಕ ಮೊದಲಿಂದನೂ ನಡೀತಾನೆ ಇದೆ. ಎನರ್ಜೀಸ್ ಇದೆ ಇರೋದು ನಿಜ ಅಲ್ವಾ? ಒಳ್ಳೆ ಎನರ್ಜಿ ಇದೆ ಅಂದರೆ ಕೆಟ್ಟ ಎನರ್ಜಿನೂ ಇಲ್ಲ ಅಂತಂದರೆ ಅದರ ವ್ಯಾಖ್ಯಾನನೇ ಆಗಲ್ವಲ್ಲ. ಹಾಗಾಗಿ ಇದನ್ನು ನೆಗೆಟಿವ್ ಎನರ್ಜೀಸ್ ಜೊತೆಗಿನ ಕಮ್ಯುನಿಕೇಷನ್ ಆಗಿರ್ಬೋದು, ಅದನ್ನು ಓಡಿಸುವ ಇದರಲ್ಲಾಗಿರ್ಬೋದು, ಇವನು ಆ ಕೆಲಸ ಮಾಡೋವಂಥವನು. ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಕತೆ ಹೇಳ್ಬಿಡ್ಬೇಕಾಗತ್ತೆ. ಕತೆ ಬೇಡ, ಓಕೆ, ನಾಳೆ. ಸೊ ಈಗ ನಿಮ್ಮ ಬ್ಲೂ ಐಸ್ ಆ ಲೆನ್ಸ್ ಎಲ್ಲ, ಇವಾಗ ಲೆನ್ಸ್ ನಾರ್ಮಲಾಗಿ ಹಾಕೋತೀವಿ ಅಂದ್ರೇ ಇರಿಟೇಟ್ ಆಗುತ್ತೆ. ಅದರಲ್ಲೂ ಆ ಲೈಟ್ ಮಧ್ಯೆ ನಾವು ಲೆನ್ಸ್ ಎಲ್ಲ ಹಾಕೋಬೇಕಂದ್ರೆ ಒಂದು ಸ್ವಲ್ಪ ಕಷ್ಟದ ವಿಷಯನೇ. ನೀವು ಅದ್ರ ಬಗ್ಗೆ ಹೇಳಬೇಕು. ಕೇಳಿ, ನನಗೆ ಭಾಳ ನಾನು ಈ ವಿಚಾರದಲ್ಲಿ ಅನ್ಫಾರ್ಚುನೇಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಣ್ಣು ಬೇರೆ ಫಾರಿನ್ ಪಾರ್ಟಿಕಲ್ ತಗೊಳ್ಳೋದೇ ಇಲ್ಲ ರೀ ನಂದು. ಅದು ಕಣ್ಣು ಹಾಕೋ ಟೈಮಲ್ಲಿ ಎಷ್ಟು ಇದಾಗುತ್ತೆ ಅಂದರೆ ತಗೊಳ್ಳೋದೇ ಇಲ್ಲ. ಇದು ನಮ್ಮ ಹುಡುಗರು, ನಾನು ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ನನಗೆ ಆಗಲ್ಲ ಅದು. ನಮ್ಮ ಇವರೇ ಹಾಕ್ತಾರೆ, ನಮ್ಮ ಟೀಮ್. ನೀವು ಹಾಕ್ತೀರಾ? ಹಾಕಿದ್ದೀರಾ? ಹೆಂಗೆ ಕಷ್ಟ ಅಲ್ವಾ? ಗುಳ ಅಂತ ನೀವು ಕಣ್ಣು. ಇದು ನಿಮ್ಮದು ಪವರ್ಡ? ಓಕೆ. ನಾನು ಇದು ಕಲ್ಲರ್ ಇದಕ್ಕೋಸ್ಕರ ನಾನು ನಾರ್ಮಲಾಗಿ ಓಡ್ತಾಯಿತ್ತು. ಏನು ಈ ಡ್ರೆಸ್ಸು ಹೇರ್ ಸ್ಟೈಲು ಓಡ್ತಾಯಿತ್ತು. ಅದು ನನ್ನ ಐಡಿಯಾ ಕಲ್ಲರ್ದು. ಏನೋ ಕಣ್ಣಿಗೆ ಇದೊಂದು ಹಾಕೋತೀನಿ ಅಂತ. ನಾನು ಯಾಕಾಕಾರ ಹೇಳ್ಬಿಟ್ಟೆ ಮಾಡ್ಬೇಕು ಅಂದರೆ ನನಗಂದರೆ ನಾನು ಹೇಳ್ತಾ ಇರೋದು ಅದು ಆ ಪ್ರಾಸೆಸ್ ಸ್ಟಾರ್ಟ್ ಆಯ್ತಲ್ಲ. ನಾನು ಯೂಶ್ವಲಿ ಅದು ಜಯಲಲಿತಾದಲ್ಲಿ ಹಾಕಿದ್ದೆ, ಅದಾದಮೇಲೆ ಇಲ್ಲೇ ನಾನು ಯೂಸ್ ಮಾಡ್ತಾ ಇರೋದು. ಆಮೇಲೆ ಏನು ಗೊತ್ತಾ, ನಾನೇನೋ ಬೇರೆ ಕಾಣಿಸ್ಕೋಬೇಕು ಅಂತಂತಂದರೆ ಒಂದು ಚಿಕ್ಕದಾಗಿ ಕಣ್ಣಿಂದ ಒಂದು ಕಲ್ಲರ್ ಮಾಡೋಣ. ಅದು ಹೊಡಿಬಾರ್ದು, ಅಂದರೆ ಇವನೇನೋ ಕಣ್ಣಿಗೇನೋ ಹಾಕ್ಕೊಂಡಿದ್ದಾನೆ ಅನಿಸ್ಬಾರ್ದು. ಅದು ನನ್ನ ಈ ಕಾಂಪ್ಲೆಕ್ಷನ್ಗೂ ಹೋಗಬೇಕು, ನನ್ನ ಹೇರ್ ಸ್ಟೈಲ್ಗೆ ಹೋಗಬೇಕು, ಮತ್ತು ನನ್ನ ಅಟೈರ್ಗೂ ಹೋಗಬೇಕು. ಆವಾಗಲೇ ಇಂಥವ್ರೊಬ್ಬನ ಕಣ್ಣೇ ಹಿಂಗಿದೆ ಅನ್ನೋ ಥರ ಆದರೆ ಮಾತ್ರ ಅದು ಪಾತ್ರದ ಒಳಗೆ ಹೋಗುತ್ತೆ. ಇಲ್ಲಾಂದರೆ ಕಣ್ಣು ಮಾತ್ರ ಕಾಣಿಸ್ಕೊತಾ ಇರುತ್ತೆ. ಗಮನ ಆಡಿಯನ್ಸದು ಯಾವತ್ತೂ ಪಾತ್ರದ ಮೇಲೆ ಹೋಗಬೇಕು, ಸನ್ನಿವೇಶದ ಮೇಲೆ ಹೋಗಬೇಕು. ನಿಮ್ಮ ಏನೋ ಕಣ್ಣಿಗೇನು ಹಾಕ್ಕೊಂಡಿದ್ದಾನಲ್ಲ ಅಂತ ಹೋಗಬಾರ್ದು. ಅದು ಭಾಳ ಟ್ರಿಕ್ಕಿರಿ ಅದು. ಅದಕ್ಕೆ ನಾನೇ ಏನು ಮಾಡಿದೆ, ಒಂದು 10 ಪೇರ್ ತರಿಸಿದ್ದೆ. ಅಂದರೆ ಕಲರ್ಸು ಎಲ್ಲ ಸುಮ್ಮನೆ ಹಾಕ್ಕೊಂಡು ನೋಡೋದು, ಒಂದು ಫೋಟೋ ತೆಗೆಯೋದು, ವಿತ್ ಕಾಸ್ಟ್ಯೂಮ್ ಕಳಿಸೋದು, ನಮ್ಮ ಕ್ಯಾಮ್ರಾಮನ್ ಕಳಿಸೋದು, ಸರ್ ನೋಡಿ ಇದು ಅಂತ. ಅವರು ಸರ್ ಈಗ ನಿಮ್ಮ ಸಿನಿಮಾ ಅಂತ ಬಂದಾಗ ಯೂಶಲಾಗಿ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇರುತ್ತೆ. ಅಂದರೆ ಅದನ್ನು ನೀವು ಇವಾಗ ಹೇಳಿದ್ರಿ, ಆ ಫ್ರೂಟ್ ಅನ್ನೋದು ಒಂದಿರುತ್ತೆ, ನಮ್ಮ ಹಾಕಿದ ಅಂದರೆ ನಾವು ಹಾಕಿರೋ ಶ್ರಮಕ್ಕೆ ಅಂತ. ಈಗ ಹಿಂದೆನೇ ನಮಗೆ ಗೊತ್ತಾಗ್ತಾ ಇದೆ 100 ಡೇಸು, 75 ಡೇಸು, 75 ಡೇಸು, 50 ಡೇಸು ಎಲ್ಲ ಸಿನಿಮಾಗಳು ಹೀಗೆ ಹೋಗಿದ್ದು. ಈಗ ಚೂಮಂತರು ಇನ್ನೂ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಸಕ್ಸಸ್ ಆಗಲಿ. ಆ್ಯಂಡ್ ಈಗ ನಿಮ್ಮ ಸಿನಿಮಾದಲ್ಲಿ ಮಲ್ಟಿ ಸ್ಟಾರ್ಸ್ ಇದ್ದಾರೆ ಸರ್. ನೀವೇ ಹೇಳಿದ್ರಿ ಮೊನ್ನೆ ಪ್ರೀ ರಿಲೀಸ್ ಇವೆಂಟಲ್ಲಿ, ಮಲ್ಟಿ ಸ್ಟಾರ್ಸ್ ಇರುವಂತಹ ಸಿನಿಮಾ ನಮ್ಮದು ಚೂಮಂತರ್ ಸಿನಿಮಾ. ಚಿಕ್ಕಣ್ಣ ಅವರಿದ್ದಾರೆ, ಮೇಘನಾ ಅವರಿದ್ದಾರೆ, ಪ್ರಭು ಅವರಿದ್ದಾರೆ, ಅದಿತಿ ಅವರಿದ್ದಾರೆ. ಇವಾಗ ನಾವು ಹೇಳಬೇಕು ಸರ್, ಯಾರು ಇಲ್ಲ ಅನ್ನೋದನ್ನು ನಾವು ಇವಾಗ ಯೋಚನೆ ಮಾಡಬೇಕಾಗಿದೆ. ಹೇಗಿತ್ತು ಸರ್ ಓವರ್ ಆಲ್ ಎಲ್ಲರ ಜೊತೆ
ಆ್ಯಕ್ಟ್ ಮಾಡಿದ್ದಂಥದ್ದು? ನೋಡಿ, ನೀವೆಲ್ಲರನ್ನೂ ಇಂಡಿವಿಜುವಲ್ ಆಗಿ ತೊಗೊಳ್ಳಿ, ಎಲ್ಲರೂ ಲೀಡ್ ಆ್ಯಕ್ಟರ್ಸು. ಪ್ರಭು ಅವರು ಲೀಡ್ ಆ್ಯಕ್ಟರು, ಸುಮಾರು ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಅಷ್ಟೇ ಅವ್ರದ್ದು ಮರ್ಫಿ ರಿಲೀಸ್ ಆಯಿತು, ವೇರ್ ಯು ವಾಸ್ ಇನ್ ಅ ಲೀಡ್. ಮೇಘನಾ ಗಾಂವ್ಕರ್ ಅವರು ಇದುವರೆಗೂ ಮಾಡಿರೋ ಸಿನಿಮಾಗಳೆಲ್ಲನೂ ಕೂಡ ಮುಂಚೂಣಿಲಿರುವಂಥ ಬ್ಯುಸಿಯೆಸ್ಟ್ ಆ್ಯಕ್ಟ್ರೆಸ್ ಅವರು, ಲೀಡ್ ಆ್ಯಕ್ಟ್ರೆಸ್ ಅವರು. ಅದಿತಿ ಅವರು, ಚಿಕ್ಕಣ್ಣ ಈಗ ಚಿಕ್ಕಣ್ಣ ಅವ್ರ ಡೇಟೆ ಇನ್ನು 2 ವರ್ಷಕ್ಕೆ ಸಿಗಲ್ಲ ಅಂತ ಅನ್ನೋದೊಂದು ಸುದ್ದಿ ಇದೆ. ಅಂದರೆ ಒಬ್ಬ ಹೀರೋ ಆಗಿನೂ ಕೂಡ ಅವರು ಅಷ್ಟು ಸಕ್ಸಸ್ಫುಲ್ ಇರೋ ಅಂಥವ್ರು. ನಾನು ಅದಕ್ಕೆ ಹೇಳಿದ್ದು, ಫಸ್ಟ್ ಮಲ್ಟಿ ಸ್ಟಾರರ್ ಸಿನಿಮಾ ನಾನು ಮಾಡ್ತಾ ಇರೋವಂಥದ್ದು. ಯಾಕೆ, ಯಾರ ಪೇರು ಏನು ಎತ್ತ ಅಂತ ನೀವು ನೋಡಿದ್ರೆ ಅದು ಭಾಳ ಟ್ರಿಕ್ಕಿಯಾಗಿ ಅದೊಂದು ವಿಚಾರ ಇಟ್ಟಿದ್ದೀವಿ. ಏನು ಸರ್ ಇದು? ಆಮೇಲೆ ಇನ್ನು ನಮ್ಮ ಇವರು ರಜನಿ ಭಾರದ್ವಾಜ್ ಅವರು, ನಾನು ನೋಡಿ ಹೇಳೋದು ಮರ್ತ್ಬಿಟ್ಟೆ. ರಜನಿ ಭಾರದ್ವಾಜ್ ಅವರು, ಅವ್ರೂ ಕೂಡ ರಾಣಿ ಲುಕ್, ಹಾಗೆ ಅದರಲ್ಲಿ ಬ್ರಿಟಿಷ್ ಅವ್ರದ್ದು ಎಸೆನ್ಸ್ ಕೂಡ ಸ್ವಲ್ಪ ಇದೆ ಕರೆಕ್ಟ್ ಟ್ರೈಲರ್ ಅಲ್ಲಿ. ಕರೆಕ್ಟ್. ಸೊ ನಾನು ಕಾಯ್ತಾ ಇದ್ದೀನಿ ಸೋ ನೈಸ್. ಇವತ್ತು ಸಾಯಂಕಾಲ ನಿಮ್ಗೆ ಶೋ ಇರಬೇಕು ಅನ್ಸುತ್ತೆ. ಹೌದು, ಕರೆಕ್ಟ್. ರಜನಿ ಅವರು ಎಂಥ ಚಂದ ಆ್ಯಕ್ಟ್ರೆಸ್ ರೀ. ನಾನು ಎಷ್ಟೋ ಕಡೆ ನಾನು ಇದರಲ್ಲೂ ಮೊನ್ನೆ ಹೇಳಿದ್ದೆ, ಒಂದು 6 ನಿಮಿಷದ್ದು ಶೋ ರೀಲ್ ಒಂದು ಕಟ್ ಮಾಡಿದರು. ಇಡೀ ಸಿನಿಮಾ ನೋಡಾದ್ಮೇಲೆ ನಮ್ಮ ಮನೆಯವರೆಲ್ಲ, ಅಂದರೆ ಆ 6 ನಿಮಿಷದ್ದೆಲ್ಲ ನೋಡಾದ್ಮೇಲೆ ನಮ್ಮ ಮನೆಯವರು ಫಸ್ಟ್ ಹೇಳಿ, ಅಂದರೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ, ನನ್ನ ವೈಫು ಎಲ್ಲರೂ ಹೇಳಿದ್ದೇನೆಂದರೆ, ಈ ಹುಡುಗಿ ಯಾರು ಅಂತ. ಅಂದರೆ ಆ ರಾಣಿಯಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಅವರು ಅಂತಂದರೆ, ಅವ್ರು ಒಂದು ರಾಣಿ, ಅದೊಂದು ಹೇರ್ಸು ಕರೆಕ್ಟು. ಮೂಗ್ನತ್ತು ಅಂದಾಗ ಆಮೇಲೆ ಹೇಳ್ತೀನಿ ನಿಮಗೆ ಇನ್ನೊಂದು ವಿಚಾರ, ಅದು ಜ್ಞಾಪಿಸಿ ಆಯಿತಾ, ಇದೆಲ್ಲ ಆದಮೇಲೆ ಜ್ಞಾಪಿಸಿ. ಸರ್, ಇಷ್ಟೊಂದು ಜನ ನನ್ನ ಅಕ್ಕಪಕ್ಕ ಇರೋವಂಥವ್ರು, ಇವರೆಲ್ಲ ಪಿಲ್ಲರ್ಸ್ ನನಗೆ. ನಾನು ಈ ಸಿನಿಮಾದ ಅಂದರೆ ಸ್ವಲ್ಪ ದೊಡ್ಡ ಫೋಟೋ ಇದೆ ಅಷ್ಟೇ ಬಿಟ್ಟರೆ, ದೊಡ್ಡದಾಗಿ ನಾನು ಸ್ವಲ್ಪ ಜಾಸ್ತಿ ದೊಡ್ಡದಾಗಿರೋವಂಥ ಫೋಟೋ ಇರುತ್ತೆ ಬಿಟ್ಟರೆ, ಅಷ್ಟು ಜನ ಹೀರೋಸ್ ರೀ ನನ್ನ ಸಿನಿಮಾದಲ್ಲಿ, ಅಷ್ಟು ಜನ ಹೀರೋಯಿನ್ಸೇ. ಇನ್ನು ಕಣ್ಣಿಗೆ ಕಾಣದ ಹೀರೋಸ್ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ಇಟ್ ಕಮ್ಸ್ ವಿತ್ ಡೈರೆಕ್ಟರ್. ಯಾಕಂದರೆ ಅಲ್ಲಿಂದನೇ ಶುರುವಾದಂಥದ್ದು. ಒಬ್ಬ ಡೈರೆಕ್ಟ್ರು ಮತ್ತು ರೈಟರು ಅವರೇನೆ. ಅಂದರೆ ಈ ಕತೆಗೆ ಅವರು ಡೈರೆಕ್ಟ್ರು ಹೌದು, ರೈಟ್ರು ಹೌದು. ಅವ್ರ ಕತೆ ಇಟ್ಕೊಂಡು ಬಂದಾಗಲೇ ಗೊತ್ತಾಯಿತು ಈ ಸಿನಿಮಾ ಏನೋ ಆಗುತ್ತೆ ಅಂತ ಅನ್ನೋವಂಥದ್ದು. ಈ ಸಿನಿಮಾ ನಾನು ಎತ್ಕೋಬೇಕು ಕೈಗೆ ಅಂತ ಅನಿಸಿದ್ದೇನು ಅಂತಂದರೆ, ವೆನ್ ಹಿ ಗೇವ್ ದಿ ನೆರೇಷನ್, ಆ ನೆರೇಷನ್ ಕೊಟ್ಟಾಗಲೇ ನನಗೆ ಎಸ್ ಐ ಶುಡ್ ಲಾಕ್ ದಿಸ್ ಅಂತ ಅನಿಸಿದ್ದು. ಅವರು ನಿಜವಾದ ಹೀರೋ ಈ ಸಿನಿಮಾಗೆ. ಅನೂಪ್ ಈ ಸಿನಿಮಾದ ಸಿನಿಮಾಟೋಗ್ರಫರ್, ಅವರು ಹೀರೋ ಆಗ್ತಾರೆ. ಅವಿನಾಶ್ ಅವರು ಹೀರೋ ಆಗ್ತಾರೆ. ಈ ಸಿನಿಮಾದ ನಿರ್ಮಾಪಕರು, ಯಾಕಂದರೆ ಈ ಥರದೊಂದು ಸಿನಿಮಾನ ಹೌದು ಈ ಸಿನಿಮಾ ಮಾಡೋಣ ಅಂತ ಅನ್ನೋವಂಥದ್ದು ಬರುತ್ತೆ ಗೊತ್ತಾ. ಈ ಒಂದು ಹೊಸ ಥರದ ಪ್ರಯತ್ನಕ್ಕೆ ಹೂಡಿಕೆದಾರ ಪ್ರೀತಿಯಿಂದ, ನಂಬಿಕೆಯಿಂದ ಹೂಡಿಕೆ ಮಾಡೋದಿದೆ ಗೊತ್ತಾ. ಇಂಥ ಸಿನಿಮಾಗಳು ಗೆದ್ದಾಗ ಮತ್ತೊಂದಿಷ್ಟು ಬೇರೆ ಬೇರೆ ಥರದ ಸಿನಿಮಾಗಳು ಇಲ್ಲಿ ಆಗುವಂಥ ನಿಟ್ಟಿನಲ್ಲಿ ಒಂದಿಷ್ಟು, ಯಾರೋ ಯೋಚನೆ ಮಾಡ್ತಿರ್ತಾರಲ್ಲ ಒಂದು ಹಾರರ್ ಫಿಲಮ್ ಮಾಡಬೇಕು ಅಂತ, ಇಂಥ ಸಿನಿಮಾಗಳಿಗೆ ಗೆದ್ದಾಗ. ಈಗ ನಾವು ಹಾರರ್ ಫಿಲಮ್ ಫ್ಯಾನ್ ನಾನು, ಇದಾದಮೇಲೆ ಮತ್ತೆ ಬೇಕಲ್ಲ ನನಗೆ ನೋಡೋಕ್ಕೆ. ನಾನು ಹೇಳ್ತಿರೋದು ಮಾಡೋದು ಅಂತಲ್ಲ, ನೋಡೋಕ್ಕೆ ಬೇಕಲ್ಲ ನನಗೆ. ನಮಗೊಂಥರ ವಾರಕ್ಕೊಂದು ಹಾರರ್ ಪಿಕ್ಚರ್ ನೋಡಿಲ್ಲ ಅಂದರೆ ಆ ವಾರ ಏನೋ ಕಳ್ಕೊಂಡ್ವಿ ನಾವು ಅಂತ ಅನ್ನೋಂಥರ. ನಿಜ, ನೆನ್ನೆನೋ ಒಂದು ಹಾರರ್ ಫಿಲಮ್ ನೋಡಿದ್ದೀವಿ ನಾವು. ಆಮೇಲೆ ನಮ್ಮದೇ ಒಂದು ಗ್ಯಾಂಗ್ ಇದೆ ಹಾರರ್ ಸಿನಿಮಾ. ಇದು ಯಾವ್ದು ಗುರು ಹೊಸದು, ಯಾವ್ದು ನೋಡಿದೆ, ಇದು ಬಂದಿದೆ, ಅದು ಬಂದಿದೆ, ಅದು ಸಖತ್ತಾಗಿದೆಯಾ, ಇದು ಸಖತ್ತಾಗಿದೆಯಾ ಅಂತ ಅನ್ನೋವಂಥದ್ದು. ಹಾಗಾಗಿ ಹಾರರ್ ಸಿನಿಮಾ ನೋಡುಗರಿಗೆ ಅವಾಗವಾಗ ಹಾರರ್ ಸಿನಿಮಾದ ಫೀಡ್ ನಮಗೆ ಊಟ ಬೇಕು ನಮಗೆ. ಸೊ ಈ ನಿಟ್ಟಿನಲ್ಲಿ ನನ್ನ ಒಂದು ಹಾರರ್ ಸಿನಿಮಾ ಫ್ಯಾನ್ ಆಗಿ ಒಂದು ಚಿಕ್ಕ ಸ್ವಾರ್ಥ ನನಗೆ, ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ಅನ್ನೋವಂಥದ್ದು. ಹೀರೋ ಈ ಸಿನಿಮಾದ ಭಾಗ ನಾನಾಗಿದ್ದೀನಿ ಅಂತ ಅನ್ನೋದೂ ಒಂದು ಕಡೆ ಇಟ್ಟರೆ, ಒಬ್ಬ ಹಾರರ್ ಫಿಲ್ಮ್ ಫ್ಯಾನ್ ಆಗಿ ಈ ಸಿನಿಮಾ ಚೆನ್ನಾಗಾಗಬೇಕು ಅಂತನ್ನೋ ಚಿಕ್ಕ ಸ್ವಾರ್ಥನೂ ಇದೆ ನನಗೆ. ಸರ್, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಂದಾಗ ನಂಗೆ ನೆನಪಾಯಿತು ಸರ್, ಪ್ರೇಮ್ ಅವರಾಗಿರ್ಬೋದು, ತರುಣ್ ಅವರಾಗಿರ್ಬೋದು, ಇವರೆಲ್ಲ ಹಾರರ್ ಸಿನಿಮಾ ಫ್ಯಾನ್ಸ್. ಯಾರಿಗಾದ್ರೂ ಭಯ ಇದೆಯಾ ನಿಮ್ಮ ಅಂದರೆ ಫ್ರೆಂಡ್ಸ್ ಗ್ರೂಪಲ್ಲಿ? ಯಾರಾದರೂ ಒಬ್ಬರಾದರೂ ಇರ್ತಾರೆ ಸರ್, ದೆವ್ವ ಅಂದರೆ ಭಯ, ಹಾರರ್ ಸಿನಿಮಾ ಅಂದರೆ ನಾನು ಬರಲ್ಲಪ್ಪ ನೋಡಲ್ಲಪ್ಪ ಅನ್ನೋರು, ಆ ಥರ ಯಾರಿದ್ದಾರೆ? ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ನಮಗೆ. ಇಲ್ಲ, ಆ್ಯಕ್ಚುಲಿ ಹಾರರ್ ಸಿನಿಮಾನ ಯಾರೋ ಆಮೇಲೆ ಇನ್ನೊಂದೇನು ಗೊತ್ತಾ, ನನ್ನ ಸರ್ಕಲ್ ಅಂತಲೇ ಅಲ್ಲ, ಇವಾಗ ಒಂಚೂರು ಹಾರರ್ ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಆಗಿದೆ. ನೀವು ನೋಡಿ ಬೇಕಾದ್ರೆ ಗಮನಿಸಿ. ಇಲ್ಲ ಅಂದ್ರೂ ಈಗ ಸರ್ ಇರಲಿ ಸರ್, ಅಂದರೆ ಈಗ ಕೆಲವರು
ಅದರಲ್ಲೂ ನಾನು ನನ್ನ ಫ್ರೆಂಡ್ಸ್ ಏನೋ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ, ಭಯ ಭಯ ಅಲ್ಲೇ ಹೋಗಿದ್ರು ಸಹ ನೋಡ್ಕೊಂಡು ಬಂದು ಎಂಜಾಯ್ ಮಾಡಿರ್ತೀನಿ. ಆ ಥರದ್ದು ನೀವು ಈಗ ನೋಡಿದ್ದೀರಲ್ವಾ? ಹಾಂ ನೋಡಿದ್ದೀನಿ ಇತ್ತೀಚೆಗೆ ಸರ್. ನೋಡಿದ್ರೆ ಹೊರರ್ ಸಿನಿಮಾ ಯಾವುದು? ಇತ್ತೀಚೆಗೆ ರೀಸೆಂಟಾಗಿ ಯಾವುದೂ ನೋಡಿಲ್ಲ, ಸ್ತ್ರೀ ಬಟ್ ನೋಡಿರ್ತೀರಾ? ಸ್ತ್ರೀ ಇಲ್ಲ ಹಾ. ನೋಡಿಲ್ಲ ಸರ್. ಬಟ್ ಏನ್ ಮಾಡೋದು? ಏನ್ ಇವಾಗ ಮಾಡೋದು? ನಾನು ಚೂಮಂತರ್ ನೋಡ್ತೀನಿ ಸರ್. ಈ ಹಿಂದೆ ಯಾವುದು ಬೇರೆ ಲ್ಯಾಂಗ್ವೇಜೇ ಬೇಡ ಬಿಡಿ, ನಮ್ಮ ಕನ್ನಡದ ಸಿನಿಮಾ ಅಲ್ಲ, ಚೂಮಂತರ್ ಹಾರರ್ ನೋಡೋಣ. ಸಿನಿಮಾ ಅಂತ ಹೇಳಿದೆ ನಾನು. ಕನ್ನಡದ ಹಾರರ್ ಸಿನಿಮಾ ಆದಂತಹ ಚೂಮಂತರ್ನ ನೋಡೋಣ ಅಂತ ಡಿಸೈಡ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾರಿಗಾದ್ರೂ ಭಯ? ಆ ಥರದ್ದು ಯಾರೂ ಇಲ್ಲ. ನಾನು ಅದಕ್ಕೆ ಹೇಳಕ್ಕೆ ಬಂದೆ, ಇತ್ತೀಚೆಗೆ ಸ್ವಲ್ಪ ಹಾರರ್ ಸಿನಿಮಾ ನೋಡುವ ನಾನು ಹಾರರ್ ಸಿನಿಮಾ ಮಾಡಿದ ನಂತರ ನಮ್ಮ ಫೇವ್ರೆಟ್ ಜಾನರ್ ಸರ್, ನನ್ನ ಫೇವ್ರೆಟ್ ಜಾನರ್ ಯಾರು ಒಂದಿಷ್ಟು ಜನ ಸಿಗ್ತಾವ್ರೆ. ವಾವ್, ಪರವಾಗಿಲ್ವಲ್ಲ ಅಂತ. ನಿಮ್ಮ ನಗುವಲ್ಲೇ ಗೊತ್ತಾಗ್ತದೆ ಏನು ಇದೆ ಅಂತ ಹೇಳಿ. ನಮ್ಮ ಗ್ಯಾಂಗಲ್ಲಿ ಒಬ್ಬರು, ಅವ್ರ ಹೆಸರೇ ಡ್ರಾಕುಲಾ ಅಂತ. ಅಂದರೆ ಅವ್ರಿಗೆ ನಾನು ಲೆಕ್ಕ ಹಾಕಳಿ ಯಾವ ರೇಂಜಿಗೆ ಹಾರರ್ ಸಿನಿಮಾಗಳು ಇದು ಅಂದರೆ ಪಾಪ ಅವರೇನೋ ಬೇಜಾರ್ಕತ್ತಾರ ಅಂತ ಅಂದ್ಬಿಟ್ಟು ನಾನು ಡ್ರಾಕುಲಾ ಅಂತ ಅವರ ಹೆಸರು. ಈ ರೇಂಜಿಗೆ ನಾವು ಹಾರರ್ ಫಿಲ್ಮ್ ನಿಮ್ಗೆ ಯಾವುದು ಸಿಕ್ಕಲಿಲ್ವಾ? ಎಲ್ಲ ರನ್ಔಟ್ ಆಗಿದೆ ಅಂದ್ಕೊಳ್ಳಿ, ಏನೋ ನೋಡಿ ಎಲ್ಲ ಮುಗಿದೋಗಿದೆ ಅಂತ. ನಿಮ್ಗೆ ಯೂಶ್ವಲಿ IMDb ರೇಟಿಂಗ್ ಇರುತ್ತಲ್ಲ, IMDb ರೇಟಿಂಗ್ ನಿಮ್ಗೆ ಯೂಶ್ವಲಿ ಒಂದು 7.5 ಅಲ್ಲಿಂದ ಒಂಥರ ಏನೋ ಇರುತ್ತೆ ಅಂತನೋ. ಅದೆಲ್ಲ ಖಾಲಿಯಾಗಿ 4ಗೆ ಬರುತ್ತೆ, ಅದನ್ನು ಬಿಡಲ್ಲ. ಏನು ಮಾಡೋದು? 4.2 ಬರ್ತೈತೆ, ಏನು ಯಾವುದಿದೆ ಯಾವುದೂ ಇಲ್ಲ, ಸೊ ನೋಡೋಣ 4 ನೋಡ್ತೀನಿ. ಅಂದರೆ ನಾವು ಯಾವ ರೇಂಜಿಗೆ ಫ್ಯಾನ್ಸು ನಾವು ಅಂತ. ಸೊ ಈ ನಿಟ್ಟಿನಲ್ಲಿ ನನ್ನ ಸರ್ಕಲ್ನಲ್ಲಿ ಆ ಥರ ಭಯಪಟ್ಕೊಂಡಾಗ ಗುರು ನಾನು ಹಾರರ್ ಸಿನಿಮಾನ ನಾನು ಬರೋಲ್ಲ ಅನ್ನೋರು ಇಲ್ಲ, ಥ್ಯಾಂಕ್ಫುಲಿ. ನನಗೆ ಆ್ಯಕ್ಚುಲಿ ನನಗೆ ಎಷ್ಟು ನಿರಾಳ ಅಂದರೆ, ಯಾರು ಒಬ್ಬರು ನಿಮ್ಮ ಮೇಲೇ ನಂಗೆ ಬೇಜಾರಿದೆ, ನಿಮ್ಮ ಮೇಲೇ ಬೇಜಾರಿದೆ ನನಗೆ. ಏನೋ ಈಗ ಇದನ್ನು ಬೇಡ ಅಂತಿರೋರ್ಗೆ ಏನು ಮೆಸೇಜ್ ಹೋಗುತ್ತೋ ಅಂತ ಅಂದ್ಬಿಟ್ಟು 100% ನಾನೇ ಹೋಗಿ ರಿವ್ಯೂ ಪ್ಲೀಸ್ ಅವ್ರು ಹಾಕ್ತಾರೆ, ದಯವಿಟ್ಟು ನೋಡಿ. ಅವ್ರಿಗೆ ಹಾರರ್ ಸಿನಿಮಾ ಅಷ್ಟು ಇದಿಲ್ವಂತೆ. ಆದರೂ ಕೂಡ ನಾನು ಹೇಳ್ತೀನಿ, ಹಾರರ್ ಅನ್ನೋದು ಈ ಸಿನಿಮಾದ ಫೇಸ್ ಆಗಿರ್ಬೋದು, ಈ ಸಿನಿಮಾದ ಒಂದು ಇಲೈಟ್ ಅಂತ ಹೇಳ್ತೀವಲ್ಲ, ಆತ್ಮ ಅದಾಗಿರ್ಬೋದು, ಈ ಸಿನಿಮಾದ ಒಂದು USP ಆಗಿರ್ಬೋದು ಹೊರತು ಹಾರರ್ ಸಿನಿಮಾ ಬರೀ ನಿಮ್ಮನ್ನು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಅಂತ ಹಂಗಲ್ಲ ಈ ಸಿನಿಮಾ. ಅದು ಕೂಡ ಒಂದು ಅಂಶ ಇದೆ. ಈಗ ಇವರೇ ಇದ್ದಾರೆ, ಚಂದನ ಅವರು ರಿವ್ಯೂ ಮಾಡ್ತಾರೆ. ಆಮೇಲೆ ಹಾರರ್ ಸಿನಿಮಾವನ್ನು ಸ್ವಲ್ಪ ನಂದಲ್ಲ ಜಾನರ್ ಅನ್ನೋರಿಗೆ ಅವ್ರ ಕಡೆಯಿಂದನೇ ಅಷ್ಟು ನೋಡಿ, ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು. ನಮ್ದು ಗ್ಯಾರಂಟಿ ಸರ್. ಓ ಗ್ಯಾರಂಟಿ, ಕರೆಕ್ಟ್. ಈಗ ಕೆಲವೊಂದು ಸಿನಿಮಾಗಳಿದೆ ಸರ್, ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇವಾಗ ಆಪ್ತಮಿತ್ರ ಆಗಿರ್ಬೋದು, ಆಪ್ತರಕ್ಷಕ ಆಗಿರ್ಬೋದು, ಆಕೆ ಆಗಿರ್ಬೋದು, ಈ ಸಿನಿಮಾಗಳೆಲ್ಲ ಬಂದಿರೋದು ಅಂದರೆ ತುಂಬ ಕಡಿಮೆ ಹಾರರ್ ಸಿನಿಮಾ. ಫಾರ್ ಎಕ್ಸಾಂಪಲ್ ಕರ್ವಾನು ಆಗಿರ್ಬೋದು. ಈ ಸಿನಿಮಾಗಳು ಎಷ್ಟು ಕಮ್ಮಿ ಇದೆ ಹಾರರ್ ಸಿನಿಮಾಗಳು, ಅದನ್ನು ಎಲ್ಲ ಕನ್ನಡಿಗರು ನೋಡಿರ್ತಾರೆ, ಯಾರೂ ಮಿಸ್ ಮಾಡೇ ಇರಲ್ಲ. ಅಂಥದ್ರಲ್ಲಿ ಈಗ ಅಪರೂಪಕ್ಕೆ ಇನ್ನೊಂದು ಚೂಮಂತರ್ ಸಿನಿಮಾ, ಇವಾಗ ಅದನ್ನು ನೋಡುವಂತಹ ಜನ ಎಲ್ಲರೂ ಕಾಯ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಬ್ಬ ಬಂತು ಅಂದರೆ ಮನೇಲಿ ಎಲ್ಲ ಊಟ ಮಾಡಿ ಸಿನಿಮಾಗೆ ಹೋಗುವಂಥದ್ದು ತುಂಬ ದಿನಗಳಿಂದ ಬಂದ್ಬಿಟ್ಟಿದೆ ಪ್ರಾಕ್ಟೀಸು. ಇವಾಗ ನಾವು ಶರಣ್ ಸರಿ ಕೇಳಬೇಕು, ನೀವು ಹೆಂಗೆ ಅಂದರೆ ಯು ನೇಮ್ ಇಟ್ ಐ ಡಿಡ್ ಇಟ್ ಅಂತೀರ. ಕ್ಯಾರೆಕ್ಟರ್ಗಳಲ್ಲಿ ಎಲ್ಲ ರೀತಿಯಾದಂತಹ ಪಾತ್ರಗಳನ್ನು ಮಾಡಿಬಿಟ್ಟಿದ್ದೀರಾ. ಇಷ್ಟು ಆಸೆಗಳಿದೆ, ಇನ್ನೂ ಮುಗಿದಿಲ್ಲ. ಹೇಳಿ ಸರ್, ಹಾಗಾದ್ರೆ ಏನು ಆಸೆ? ಅಯ್ಯೋ ತುಂಬ ಇದೆ. ಏನು ಗೊತ್ತಾ, ಅದನ್ನ ಹೇಳಿಬಿಟ್ರೆ ಈಗ ನಿಜಕ್ಕೂ ಅದೊಂದು ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾನೂ ಇರ್ತೀನಿ. ಅದಾಗದೆ ಹೋಗ್ಬಿಟ್ಟಾಗ ನಾನೊಂಥರ ನನಗೇನೇ ನಿರಾಸೆ ಆಗಿಬಿಡುತ್ತೆ. ಆ್ಯಕ್ಚುಲಿ ಈಗ ಏನಾಗಿದ್ದೀನಲ್ಲ, ಈ ಎಕ್ಸಾರ್ಸಿಸ್ಟ್ ಇದು ಕೂಡ ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಒಂದು ದಿವಸ ನಾನು ಈ ಥರದೊಂದು ಪಾತ್ರ ಮಾಡಬೇಕು ಅಂತ. ನಾನಾಗೇ ಹುಡ್ಕೊಂಡು ಹೋಗಿದ್ದ ಪಾತ್ರ ಅಲ್ಲ ಇದು, ನನಗಾಗೇ ಬಂದಂಥದ್ದು. ಟಚ್ವುಡ್ ಇವತ್ತು ಹೇಳ್ತೀನಿ, ಗುರು ಶಿಷ್ಯರು ಇಂದ ಎಸ್ ಇದನ್ನು ಓಪನ್ ಮಾಡಿ ಆ ಸರ್ಕಲ್ನ ಒಂದು ಇದನ್ನು ಏನು ಯಾವುದು ಅನ್ನೋವಂಥದ್ದು ತೀರಾ ಹೊರಗಡೆ ಬಂದಿಲ್ಲ. ಚೂರೇ. ಯಾಕಂತಂದರೆ ನನ್ನ ಸ್ಟ್ರೆಂತು ಎಂಟರ್ಟೈನ್ಮೆಂಟು, ನನ್ನ ಸ್ಟ್ರೆಂತು ಕಾಮಿಡಿ. ಅದ್ರ ಜೊತೆಯಲ್ಲೇ ನಾನು ಒಂದಿಷ್ಟು ಪ್ರಯತ್ನ, ಯಾಕಂದರೆ ನೀವು ಗುರು ಶಿಷ್ಯರು ನೋಡಿದಾಗ್ಲೂ ಕೂಡ ನನ್ನ ಇದನ್ನು ಬಿಟ್ಟು ಹೋಗಿಲ್ಲ ನಾನು, ಯಾವತ್ತೂ ಬಿಡಲ್ಲ. ಯಾಕಂದರೆ ನನಗೆ ಒಬ್ಬ ಕಾಮಿಡಿಯನ್ ಆಗಿ ತುಂಬ ಪ್ರೌಡ್ ಫೀಲಿಂಗ್ ಇದೆ ನನಗೆ. ಆ್ಯಕ್ಚುಲಿ ಐ ಆಮ್ ಪ್ರೌಡ್ ಟು ಬಿ ಎ ಕಾಮಿಡಿಯನ್. ಈ ಥರ ಕಾಮಿಡಿಯ ಜೊತೆಯಲ್ಲಿ ಒಂದಿಷ್ಟು ಬೇರೆ ಪ್ರಯತ್ನ ಮಾಡಬಹುದು. ಯಾಕಂದರೆ ಆ ಜಾನರ್ಗೆ ಇರುವಂಥ ಶಕ್ತಿ ಅದು. ನೀವು ನೋಡಿರ್ತೀರ,
ರಾಮ್ ಕಾಮ್ ಅಂತೀವಿ, ರೊಮ್ಯಾನ್ಸ್ ಕಾಮಿಡಿ ಸಿನಿಮಾ ಅಂತ, ರೊಮ್ಯಾಂಟಿಕ್ ಕಾಮಿಡಿ ಫಿಲಮ್ ಅಂತ ಆಗಿರ್ಬೋದು, ಕಾಮಿಡಿ ಥ್ರಿಲ್ಲರ್ಸ್ ನೋಡಿರ್ತೀರಿ, ಕಾಮಿಡಿ ಡ್ರಾಮಾ ನೋಡಿರ್ತೀರಿ, ಕಾಮಿಡಿ ಹಾರರ್ಸ್ ನೋಡಿರ್ತೀರಿ. ಸೊ ಕಾಮಿಡಿ ಆ್ಯಕ್ಷನ್ ಕಾಮಿಡಿ ಕೇಳಿರ್ತೀರ ನೀವು, ನೋಡಿರ್ತೀವಿ ನಾವು. ಸೊ ಕಾಮಿಡಿ ಅಂತ ಅನ್ನೋವಂಥದ್ದು ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತೆ ಅಲ್ಲಿ. ಈ ಜಾನರೇ ಅಷ್ಟು ಸ್ಟ್ರಾಂಗ್ ಅದು, ಅಷ್ಟು ಒಂಥರ ಸ್ಟ್ರಾಂಗೆಸ್ಟ್ ಜಾನರ್. ಇಟ್ ಕ್ಯಾನ್ ಬಿ ಬ್ಲೆಂಟ್ ವಿತ್ ಎನಿ ಜಾನರ್ಸ್, ಇಟ್ ಕ್ಯಾನ್ ಗೋ ವಿತ್ ಎನಿ ಜಾನರ್ಸ್. ಸೊ ಹಾಗಾಗಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನನಗೋಸ್ಕರ ಸ್ಕ್ರಿಪ್ಟನ್ನು ಇದನ್ನು ಮಾಡೋಕ್ಕಾಗಲ್ಲ. ಆವಾಗ ಪ್ರಪೋರ್ಷನ್ ಆಫ್ ಶರಣ್ ಸ್ಟೈಲ್, ಪ್ರಪೋರ್ಷನ್ ಆಫ್ ಹೀ ಟ್ರೈಯಿಂಗ್ ಸಮಥಿಂಗ್ ಡಿಫ್ರೆಂಟ್, ಯಾವ ಪ್ರಪೋರ್ಷನಲ್ಲಿದೆ ಅಂತ ಅಷ್ಟೇ ಬಿಟ್ಟರೆ ಸ್ವಲ್ಪ ಪ್ರಪೋರ್ಷನ್ ಕಮ್ಮಿ ಇರ್ಬೋದು. ನೋಡಿ ಅದು ಗುರು ಶಿಷ್ಯರಲ್ಲಿ ನನ್ನ ಹಳೆ ಶರಣ್ ಸ್ಟೈಲ್ ಇತ್ತಲ್ಲ, ಆ ಸ್ಟೈಲು ಕಮ್ಮಿ ಇತ್ತು, ಬೇರೆ ಏನೋ ಟ್ರೈ ಮಾಡಬೇಕು ಅಂತ ಅನ್ನೋವಂಥದ್ದು ಜಾಸ್ತಿ. ಇಲ್ಲೂ ಕೂಡ ಇನ್ನೊಂದಿಷ್ಟು ಗುರು ಶಿಷ್ಯರಿಗಿಂತ ಇನ್ನೊಂದು 10% ಬೇರೆ ಏನೋ ಪ್ರಯತ್ನ ಮಾಡುವಂಥದ್ದು. ಆದರೆ ಶರಣನ್ನು ಇಷ್ಟಪಡುವಂಥವ್ರು, ಶರಣ್ ಸ್ಟೈಲನ್ನು ಇಷ್ಟಪಡುವಂಥದ್ದು, ಶರಣ್ ಆ್ಯಸ್ ಅನ್ ಎಂಟರ್ಟೈನರ್ ಅಂತ ಇಷ್ಟಪಡುವಂಥವ್ರಿಗೆ ಶರಣ್ ವಿಲ್ ನಾಟ್ ಡಿಸಪಾಯಿಂಟ್. ಸರ್, ಈಗ ಇದು ಸೆಟ್ ಎಲ್ಲ ಹಾಕಿ ಶೂಟ್ ಮಾಡಿರೋದು ಚೂಮಂತರ ಅಂತ ಗೊತ್ತಾಗಿದೆ ನಮಗೆ. ಇವಾಗ ಮಿಕ್ಸ್ ಅದು, ಅಂದರೆ ನಿಜವಾದ ಬಂಗ್ಲೋನು ಮಾಡಿದ್ದೀವಿ, ಸೆಟ್ಟಲ್ಲೂ ಶೂಟ್ ಮಾಡಿದ್ದೀವಿ. ಇವಾಗ ಮೇಕಿಂಗೇ ತುಂಬ ರಿಚ್ ಆಗಿದೆ. ಈ ಸೆಟ್ ಎಲ್ಲ ಹಾಕಬೇಕಾದ್ರೆ ಅದರಲ್ಲೂ ನೆಗೆಟಿವ್ ಎನರ್ಜಿ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಅಂದಾಗ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ಆಗತ್ತೆ, ಕೆಲವೊಬ್ರಿಗಾಗತ್ತೆ, ಕೆಲವೊಬ್ರಿಗಾಗಲ್ಲ. ನಿಮಗೆ ಆಗಿದೆ ಆ ಸಿನಿಮಾಲಿ ಏನಾದರೂ? ಕಾಮನ್ಲಿ ಆಸ್ಕ್ಡ್ ಕ್ವಶನ್ ನನಗೆ, ವೆರಿ ಕಾಮನ್ಲಿ. ಯಾಕಂದರೆ ಈ ಹಾರರ್ ಸಿನಿಮಾ ಅಲ್ವಾ, ಹಂಗೇನಾರು ಆಯ್ತಾ ಅಂತ. ಕೊಡಿ, ಆ್ಯಕ್ಚುಲಿ ಒಂದು ಕೋಇನ್ಸಿಡೆನ್ಸ್ ಅದು. ಅದು ಅದೇನಾ ಅದಕ್ಕನಾ ಅಂತ ಗೊತ್ತಿಲ್ಲ ರೀ. ಒಂದು ಸಲ ಏನಾಯಿತು ಅಂದರೆ, ಫಸ್ಟ್ ಡೇ ಶೂಟಿಂಗ್ ಅಂತ ಅನಿಸುತ್ತೆ, ಫಸ್ಟ್ ಡೇ ಶೂಟಿಂಗು ಸೆಟ್ಟಲ್ಲಿ, ಆ ಸೆಟ್ಟಲ್ಲಿ ಫಸ್ಟ್ ಡೇ ಶೂಟಿಂಗ್ ನಮ್ಮದು. ನಾನು ಕ್ಯಾರವನಲ್ಲಿದ್ದೆ, ಮೇಕಪ್ ಆಗ್ತಾಯಿತ್ತು. ನಾನು ಬಂದೆ, ಫಸ್ಟು ಬಂದು ಎಲ್ಲ ಸೆಟ್ ರೆಡಿ ಆಗ್ತಾಯಿತ್ತು. ಜೀಸಸ್ ಮೇಲೆ ಒಂದು ಶಾಟ್ ತೆಗಿಬೇಕಾಗಿತ್ತು. ಆ ಶಾಟ್ಗೆ ರೆಡಿ ಮಾಡ್ಕೊತಾ ಇದ್ರು. ನಾನು ಹೋಗಿ ರೆಡಿ ಆದೆ, ನಾನು ಕರಿತಾನೇ ಇಲ್ಲ. ನಾನು ಒಂದು ಶಾರ್ಟ್ ಅಷ್ಟೇ ತಾನೇ, ನಾನು ಡೈರೆಕ್ಟ್ರ್ ಹೇಳಿದ್ರು, ಸರ್ ಇದೊಂದು ಶಾರ್ಟ್ ತೆಗಿತೀನಿ, ಈ ಶಾರ್ಟ್ ತೆಗೆದ ತಕ್ಷಣ ನೆಕ್ಸ್ಟ್ ನಿಮ್ಮದೇ ಇರುತ್ತೆ ಅಂತ. ನಾನು ಅರ್ಧಕ್ಕರ್ಧ ರೆಡಿ ಆಗಿಬಿಟ್ಟಿದ್ದೆ. ನಾನು, ಸರ್ ಏನು ಮಾಡಲಿ ಅಂತ, ರೆಡಿಯಾಗಿ ಬಂದುಬಿಡಿ ಸರ್, ಏನಿಲ್ಲ, ಇದು ಚಿಕ್ಕದೊಂದು ಜೀಸಸ್ ಮೇಲೆ ಶಾರ್ಟ್ ಇದು ಅಷ್ಟೇ. ಓಕೆ, ಹೋದೆ ರೆಡಿ. ಕರಿತಾನೇ ಇಲ್ಲ ರೀ, ಯಾರು ಕೇಳ್ಕೊಂಬರೋ ಅಂತಂದ್ರೆ, ಅಣ್ಣ ಏನೋ ಮಾತುಕತೆ ಆಗ್ತಾಯಿದೆ, ಶೂಟಿಂಗು ಏನೋ ಲೈಟೆಲ್ಲ ಆಫ್ ಮಾಡಿದ್ದಾರೆ ಅಂದರೆ, ನನಗೇನೋ ಮೋಸ್ಟ್ಲಿ ಬ್ರೇಕ್ ಕಿಕ್ ಮಾಡಿರ್ತಾರೆ ಏನೋ. ಒಂದೊಂದು ಸಲ ಏನಾಗುತ್ತೆ, ಈ ಟೆಕ್ನಿಕಲ್ ಸ್ನ್ಯಾಕ್, ಲೈಟ್ ಏನೋ ಕೆಟ್ಟೋಗ್ಬೋದು, ಅವಾಗ ನಾವು ಯೂಶ್ವಲಿ ಒಂದು ಚಿಕ್ಕದೊಂದು ಬ್ರೇಕ್ ಆಗ್ತಾ ಇರ್ತೆ, ಹಂಗಿರ್ಬೋದು. ಅದಕ್ಕೂ ಟೈಮ್ ಇರ್ತಾಯಿದೆ. ಸರ್ ನಾನೇ ಬಂದು ಏನಾಯಿತು, ಅದು ಮೇಲೆ ಇವರು ಲೈಟ್ ಬಾಯ್ಸ್ ಅಲ್ಲ, ಲೈಟ್ ಆಫೀಸರ್ಸ್, ಆ ಲೈಟ್ ಆಫೀಸರ್ಸ್ ಎಲ್ಲ ನಡೀಲಿಕ್ಕೆ ಒಂದು ಗೋಡ ಅಂತೀವಿ ನಾವು, ಅದು ಫುಲ್ ಕಟ್ಟಾಗ್ಬಿಟ್ಟಿದೆ. ಅದು ಆ್ಯಕ್ಚುಲಿ ಸಖತ್ ಡೇಂಜರ್ ಅದು, ಅಂದರೆ ಯಾರೂ ಇರಲಿಲ್ಲ, ಅದು ಕಟ್ಟಾಗಿ ಫುಲ್ಲು ಬಿದ್ದೋಗ್ತು. ಅದನ್ನು ಮತ್ತೇನಂತೆ ನಾವು ನಿಂತಂದರೆ, ಇಲ್ಲ ಸರ್ ಅದನ್ನು ಕಟ್ಟೋಕ್ಕಾಗಲ್ಲ ಇವತ್ತು, ಸೊ ಅದಕ್ಕೆ ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ ಅಂತಂದ್ಬಿಟ್ಟು ಶೂಟಿಂಗ್ ಪ್ಯಾಕಪ್ ಸರ್, ಇವತ್ತು ಶೂಟಿಂಗ್ ಇಲ್ಲ ಅಂದರು. ಮತ್ತು ಯಾವಾಗ ಅಂದರೆ, ಇಲ್ಲ ಸರ್ ಒಂದು ಕೆಲಸ ಮಾಡೋಣ, ಶೆಡ್ಯೂಲೇ ಬ್ರೇಕ್ ಮಾಡಿಬಿಡೋಣ, ಅದೆಲ್ಲ ರೆಡಿ ಆದಮೇಲೆ ಮತ್ತೆ ಬರೋಣ ಸರ್. ಎಷ್ಟು ದಿವಸ ಆಗ್ಬೋದು? ಗೊತ್ತಿಲ್ಲ ಸರ್, ಅವರೊಂದು ವಾರ ಅಂತಿದ್ದಾರೆ, 1 ವಾರ 15 ದಿವಸ ಬ್ರೇಕು ಸರ್. ಆಮೇಲೆ ಅದೆಲ್ಲ ಮುಗೀತು. ಅವರು ಇದನ್ನು ಹೇಳಿದ್ರು, ಪ್ಯಾಕಪ್ ಹೇಳಿಬಿಟ್ರು. ಪ್ಯಾಕಪ್ ಹೇಳಿ ಹೊರಗಡೆ ಬಂದಮೇಲೆ ಅವಾಗ ಹೇಳ್ತಾರೆ ಅವರು, ಆ ಜೀಸಸ್ ಫೋಟೋ ಶೂಟ್ ಮಾಡ್ತಾಯಿದ್ರಲ್ಲ, ಶೂಟಿಂಗ್ ಅದನ್ನು ಶಾರ್ಟ್ ತೆಗಿತಿರ್ಬೇಕಾದ್ರೆ ಆನ್ ಶಾರ್ಟೇ ಆ ಹಿಂದ್ಗಡೆ ಒಂದು ಮಳೆ 2 ಮಳೆ ಇರುತ್ತಲ್ವ, ಒಂದು ಮಳೆ ಕಳ್ಸ್ಕೊಂಡು ಜೀಸಸ್ ಹಿಂಗಾಗೋಯ್ತಂತೆ, ಜೀಸಸ್ ಫೋಟೋ ಈ ಥರ ಸ್ಲ್ಯಾಂಟ್ ಆಗೋಯ್ತಂತೆ. ಆವಾಗ ಅವರು ಅನೂಪ್ ಅವ್ರು ಹೇಳಿದ್ರಂತೆ, ತಟ್ಟೆದು ಒಂದು ಸ್ವಲ್ಪ ಏನೋ ಒಂದು ಹಂಗೆ ಅನ್ನಿಸ್ತಾ ಇದೆ, ಹಂಗಲ್ವಾ ನೋಡಿ ವೈಬು, ಯಾಕೋ ಹಂಗೆ ಅನ್ನಿಸ್ತಾ ಇದೆ, ಒಂದು ಚಿಕ್ಕದಾಗಿ ಒಂದು ಸಣ್ಣದಾಗಿ ಒಂದು ಬ್ರೇಕ್ ಮಾಡೋಣ ಅಂತ ತಕ್ಷಣ ಎಲ್ಲರೂ ಬಂದಿದ್ದಾರೆ. ಯಾರೂ ಇಲ್ಲದೇ ಇರೋ ಟೈಮಲ್ಲಿ ಕಟ್ಟಾಗಿದೆ. ಅಂದರೆ ಎಲ್ಲೋ ಒಂದು ದೇವರೇ ನಿಮಗೆ ಒಂದು ಚಿಕ್ಕ ಇದನ್ನು ಕೊಟ್ಟರು ಅಂತ ತಿಳ್ಕೊಬೇಕಾ, ಅಥವಾ ಇದು ಕೋಇನ್ಸಿಡೆನ್ಸಾ, ದೇವರೇ ಗೊತ್ತಿಲ್ಲ. ದಿಸ್ ವಾಸ್ ಒನ್ ಸ್ಮಾಲ್ ಇನ್ಸಿಡೆಂಟ್ ವಿತ್ ಆ್ಯಕ್ಚುಲಿ ಅದೇನಾಯಿತು, ಹಂಗೆ ಫೋಟೋ ಹಿಂಗೆ ಹೋಯ್ತಲ್ಲ, ಅವಾಗ ರಿಪೇರ್ ಮಾಡಬೇಕಲ್ಲ, ಅದನ್ನು ಫಿಕ್ಸ್ ಮಾಡಬೇಕಲ್ಲ, ಫಿಕ್ಸ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಅವಾಗ ಏನು ಮಾಡಿದ್ರು, ಲೈಟೆಲ್ಲ ಆಫ್ ಮಾಡಿ ಫಿಕ್ಸ್ ಮಾಡ್ತಿದ್ರಲ್ಲ, ಆ ಫಿಕ್ಸ್ ಮಾಡೋ ಟೈಮಲ್ಲಿ ಅದಾಗಿದೆ. ಸೊ ಎಲ್ಲೋ ದೇವರು ಇದ್ದಾರೆ, ಸೊ ಇಂಥದ್ದೇನೋ ಒಂದು ಆಗ್ತಿರೋ ಟೈಮಲ್ಲಿ ಆ ಥರ ಅವರು ಸಿನಿಮಾ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಿರಲ್ಲ ಸರ್, ಕಮಾಂಡು ಅನ್ಕೊಂಡು ಹಂಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿರೋದು ಆ ಸೆಟ್ಟಲ್ಲಿ. ಚಿಕ್ಕದೊಂದು ಹಂಗಾಗಿತ್ತು.
ದಟ್ ವಾಸ್ ಒನ್ ಸ್ಮಾಲ್ ಇನ್ಸಿಡೆಂಟ್. ಅದೇ ಗೊತ್ತಿಲ್ಲ ನನಗೆ ಮತ್ತೆ ಅಗೇನ್ ಇದನ್ನು ನಂಬೋದೋ ಬಿಡೋ ಆ ಥರ ಈಗ ಕೋಇನ್ಸಿಡೆಂಟ್ ಆಗಿದೆಯೋ ಅಥವಾ ಕೋಇನ್ಸಿಡೆಂಟ್ಲಿ ಹಂಗಾಗಿದೆಯೋ ಅಥವಾ ಆ ಥರದ್ದೊಂದು ಪವರು ಎನರ್ಜಿ ಅಲ್ಲ ನಾವು ಹೇಳೋ ಹಾಗೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ಒಂದು ಇದೆ ಅಂತ ಅನ್ನೋದಾದರೆ ಅಲ್ಲೊಂದು ನೆಗೆಟಿವ್ ಎನರ್ಜಿ ಎಕ್ಸಿಸ್ಟ್ ಆಗಬೇಕಲ್ಲ ಅಂತ ಅನ್ನೋವಂಥದ್ದು ಕೂಡ ಒಂದು ತರ್ಕವಾದ ಇದೆ. ಆ ವಾದಕ್ಕೆ ಹೋಗಲ್ಲ ನಾನು ಆ ವಾದಕ್ಕೆಲ್ಲ ಹೋಗಲ್ಲ ನಾನು. ಈ ಥರದ್ದು ಇದೆ ಅಂತ ಹೇಳಿದೆ ಅಷ್ಟೆ ನನಗೆ. ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಂದರೆ ಶ್ರುತಿ ಮೇಡಮ್ಗೆ, ನಿಮ್ಮ ತಂದೆ ತಾಯಿಗೆಲ್ಲ ಸಿನಿಮಾ ನೋಡ್ಸಿದ್ದೀರಾ ಸರ್? ಇನ್ನು ನಾವು ಯಾರೂ ನಾನೇ ನೋಡಲ್ಲ ಸಿನಿಮಾನ. ನಾನು ಆ್ಯಕ್ಚುಲಿ ಮೊದಲಿಂದನೂ ಕೂಡ ನನ್ನ ಯಾವುದೇ ಸಿನಿಮಾನೂ ಕೂಡ ನಾನು ಫಸ್ಟ್ ಕಾಪಿ ನೋಡಿಲ್ಲ. ಬಿಫೋರ್ ದಿ ರಿಲೀಸ್ ನಾನು ನೋಡಲ್ಲ. ನಿಮ್ಮಗಳ ಜೊತೆಲೇ ಸಿನಿಮಾ ನೋಡ್ತೀನಿ ನಾನು. ಅದೇ ನನ್ನ ಹೇಗಿತ್ತು ಸರ್ ಹೇಳಿದಾಗ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ? ಅವರೆಲ್ಲ ಒಂಥರ ಹೆಂಗೆ ಹೇಳಿದ್ನಲ್ಲ, ನಮ್ಮ ಮನೇಲೆಲ್ಲ ಅದು ಹೇಳಿದ್ನಲ್ಲ 4.2 ಬಿಡಲ್ಲ ನಾನು 4.2 ಅದು ಬಿಡಲ್ಲ, 3.7 ಎಲ್ಲ ನಾನು ಅದೇ ಹೇಳಿದ್ನಲ್ಲ. ಈಗ ಇದೆಲ್ಲ ಬರ್ತಾ ಇರುತ್ತೆ ಅಂತ ಹೇಳಿದ್ನಲ್ಲ, ಯಾರು ಸಜೆಷನ್ಸ್ ಎಲ್ಲ ಬರ್ತಾರೆ, ಡ್ರ್ಯಾಕುಲಾ. ನಾನು ಅವ್ರೇನೋ ಒಂದು ಸಜೆಷನ್ ನನಗೆ ಕೊಟ್ಟ ತಕ್ಷಣ ನಾನು ಅದನ್ನು ಗೂಗಲ್ ಮಾಡಿದ್ರೆ, ಗುರುವೆ ಏನು 3.7 ಆ 3.7 ಐತೆ, ಆದರೆ ಮಜಾ ಕೊಡುತ್ತೆ ಆದರೆ ಮಜಾ ಕೊಡುತ್ತೆ ದೇವ, ನೋಡ್ಬೋದು ಅಂತ ನಾನು ಮಿಸ್ಸೇ ಮಾಡಲ್ಲ ಅವಾಗ. ಯಾಕಂದರೆ ವೆನ್ ಇಟ್ ಇಸ್ ಕಮಿಂಗ್ ಫ್ರಮ್ ಅ ಪರ್ಸನ್ ಹೂ ಆ್ಯಕ್ಚುಲಿ ಹ್ಯಾವ್ ಅ ಸೇಮ್ ಇಂಟ್ರೆಸ್ಟ್ ಇದೆಯಾ ಗೊತ್ತಾ, ಆವಾಗ ನಾನು ಮಿಸ್ಸೇ ಮಾಡಲ್ಲ. ಅದು ಒಂದು ರೇಂಜಿಗೆ ನಿಜವಾಗ್ಲೂ ಅದು ಒಂಥರ ಬ್ಯಾಡ್ ವಾಚ್ ಅಂತೂ ಆಗಿರಲ್ಲ. ಓಕೆ, ಪರವಾಗಿಲ್ಲ, ಅಷ್ಟು ಸಕ್ಕರೆ ಸಾಕು ನಮಗೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲೆಲ್ಲನೂ ಇದು ಇರೋದ್ರಿಂದ ನಾನೊಂದು ಹಾರರ್ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಅವ್ರಿಗೆಲ್ಲ ರೈಟ್, ಇನ್ನೊಂದು ಹಾರರ್ ಪಿಕ್ಚರು ಅನ್ನೋ ಥರ. ಸಿನಿಮಾ ಚೆನ್ನಾಗಿ ಆಗಬೇಕು ರೀ. ಈ ಥರದ್ದು ಜಾನರಿನ ಸಿನಿಮಾಗಳು ಚೆನ್ನಾಗಾದಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಕನ್ನಡದಲ್ಲಿ ಒಂದಿಷ್ಟು ಬೇರೆ ಬೇರೆ ಥರದ ಸಿನಿಮಾಗಳನ್ನ ಮಾಡುವಂಥ ಶಕ್ತಿ ಬೇರೆ ಏನೇನೋ ಇರುತ್ತೆ ನೋಡಿ. ನಾನು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ಗುರು ಶಿಷ್ಯರು ಅನ್ನೋ ಸಿನಿಮಾ ಚೆನ್ನಾಗಾಗಿದ್ದಕ್ಕೆ ತಾನೇ ನಾನು ಈ ಥರದೊಂದು ಪಾತ್ರ ಎತ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅಕಸ್ಮಾತು ಗುರು ಶಿಷ್ಯರು ಅನ್ನೋ ಸಿನಿಮಾ ಬೇರೆ ಥರದಲ್ಲಿ ಆಗಿದ್ದಿದ್ರೆ ಅದೊಂದು ಬೇರೆ ಮೆಸೇಜ್ ಕೊಡುತ್ತೆ ನನಗೆ, ಅದೊಂದು ಬೇರೆ ಮೆಸೇಜ್ ಕೊಡುತ್ತೆ. ನಾನು ಹೌದೇನಪ್ಪ, ನಾನು ಇಲ್ಲಿಗೆ ಹಿಂಗೇನಾ, ಇಷ್ಟೇನಾ, ಅಂದರೆ ಇದೇ ಇದರಲ್ಲಿ ನನ್ನಿದ್ರಲ್ಲೇ ನಾನು ಆಟ ಆಡಬೇಕಾ ಹೆಂಗೆ ಅಂತ ಅನ್ನೋವಂಥದ್ದು. ಆ ಸಿನಿಮಾನ ಜನ ತುಂಬ ಹೃದಯದಿಂದ ಎಸ್ ಶರಣ್ ಬೇರೆ ಥರ ನಾವು ನೋಡ್ತೀವಿ, ನಾವು ಇದ್ದೀವಿ, ಶರಣ್ ಬೇರೆ ಥರದ ಪ್ರಯತ್ನ ಮಾಡಿದ್ರೆ ನಾವು ನೋಡ್ತೀವಿ ಅಂತ ಅನ್ನೋದಕ್ಕೆ ತಾನೇ ಈ ಸಿನಿಮಾಗೊಬ್ಬರು ನಿರ್ಮಾಪಕರು ಎಸ್ ಈ ಥರದೊಂದು ಸಿನಿಮಾ ಶರಣ್ ಹಾಕೊಂಡು ಮಾಡೋಣ ಅಂತ ಬಂದಿದ್ದು. ಇಲ್ಲಾಂದರೆ ಅವ್ರಿಗೂ ಭಯ ಬರುತ್ತಲ್ಲ. ನಾನು ಒಬ್ಬ ನಿರ್ಮಾಪಕ, ನನಗೂ ಬರುತ್ತಲ್ಲ. ನನ್ನ ಏರಿಯಾನ ಬಿಟ್ಟು, ಅಂದರೆ ನನ್ನ ಜಾನರ್ನ ಬಿಟ್ಟು, ನನ್ನ ಗ್ರೌಂಡನ್ನು ಬಿಟ್ಟು ನಾನು ಹೋಗ್ತಾಯಿದ್ದೀನಿ ಅಂತ ಅಂದಾಗ ದೇರ್ ಈಸ್ ರಿಸ್ಕ್ ಇನ್ವಾಲ್ವ್ಡ್. ಅಲ್ಲೊಂದು ಚಿಕ್ಕ ರಿಸ್ಕು, ಚಿಕ್ಕದಲ್ಲ ರೀ, ತುಂಬ ದೊಡ್ಡ ರಿಸ್ಕೇನೆ ಇನ್ವಾಲ್ವ್ ಆಗಿರುತ್ತೆ. ಬಟ್ ಇವತ್ತು ಈ ನಿರ್ಮಾಪಕರು ಕೂಡ ನಾನು ಫಸ್ಟ್ ಕೇಳಿದ್ದೆ, ಈ ಸಿನಿಮಾ ಕೈಗೆ ಎತ್ಕೋಬೇಕಾದ್ರೆ ನನಗೆ ಈ ಪ್ಲಾಟ್ ಓಕೆ, ನಿಮಗೂ ಓಕೆನಾ ಅಂದ್ರಿ. ಯಾಕಂದರೆ ನಿಮ್ಮ ಹಣ, ನೀವು ಅದನ್ನು ಖರ್ಚು ಮಾಡ್ತಾ ಇರೋವಂಥದ್ದು. ಸರ್ ನಿಮಗೂ ಓಕೆನಾ? ಸರ್ ನನಗೆ ಡಬ್ಬಲ್ ಓಕೆ. ಗುರು ಶಿಷ್ಯರು ಹಿಂದೆ ಆಗಿದ್ದು ಈ ಸಿನಿಮಾ ಬಂದುಬಿಟ್ಟು ನಿಮಗೆ ಅಂತ ಅಂದಿದ್ದಿದ್ರೆ ನನಗೆ ಗೊತ್ತಿಲ್ಲ ಸರ್, ನಾನು ಒಪ್ಕೊತಿದ್ನೋ ಇಲ್ವೋ. ಗುರು ಶಿಷ್ಯರು ಆದ ನಂತರ ನಿಮಗಿಂತ ಜಾಸ್ತಿ ನಂಬಿಕೆ ನನಗಿದೆ ಅಂತಂದರು. ಸೊ ದಟ್ ಈಸ್ ಒನ್ ಥಿಂಗ್ ಅಲ್ಲ. ಸೊ ಆ ಥರ ಈ ಸಿನಿಮಾ ಗೆಲ್ಲೋದ್ರ ಮುಖಾಂತರ ಒಂದಿಷ್ಟು ಈ ಥರದ ಸಿನಿಮಾಗಳು ಕನ್ನಡದಲ್ಲಿ ಆಗಾಗ ಬರಲಿ ಅನ್ನೋಂಥ. ಸರ್, ಈಗ ಬುಕ್ ಬೈಬಲ್ ಹೋಲಿ ಬುಕ್ ಅಂತ ಇದೆ ನಿಮ್ಮ ಕೈಯಲ್ಲಿ, ಹಾಗೆ ಪೋಸ್ಟರಲ್ಲಿ ತುಂಬ ವಿಷಯಗಳು ಕಾಣಿಸುತ್ತೆ, ಹನುಮಾನ್ ಕಾಣಿಸುತ್ತೆ, ಸ್ವಸ್ತಿಕ್ ಇದೆ. ಅಂದರೆ ನೆಗೆಟಿವ್ ಎನರ್ಜಿನೂ ಇದೆ, ಪಾಸಿಟಿವ್ ಎನರ್ಜಿನೂ ಇದೆ ಅಂತ ಹೇಳಕ್ಕೆ ಹೊರಟಿರೋದಾ? ಇಲ್ಲ ನೋಡಿ, ಮೊದಲಿಂದನೂ ಕೂಡ ನಿಮಗೆ ಪ್ರಪಂಚ ಉಗಮವಾಯ್ತಲ್ಲ, ಅಲ್ಲಿಂದನೂ ಕೂಡ ಇವೆರಡರ ಸಂಘರ್ಷ ಅಂತಂದರೆ ಗುಡ್ ವರ್ಸಸ್ ಬ್ಯಾಡ್ ಅಂತನ್ನುವಂಥದ್ದು ಈ ಘರ್ಷಣೆ ನಡೀತಾನೇ ಇದೆ. ನಾವು ಏನೇ ಕಥೆಗಳು ಮಾಡಿದ್ರೂ ಕೂಡ ಇದೇ ಆಗಿರುತ್ತೆ. ಅಂದರೆ ಅದರ ಆತ್ಮ ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು. ಅದು ಘಟನೆ ಆಗಿರ್ಬೋದು ಅಥವಾ ನಿಮ್ಮ ಆಲೋಚನೆ ಆಗಿರ್ಬೋದು. ಒಳ್ಳೆಯ ಆಲೋಚನೆ, ಕೆಟ್ಟ ಆಲೋಚನೆ, ಒಳ್ಳೆಯ ದಾರಿ, ಕೆಟ್ಟ ದಾರಿ, ಒಳ್ಳೆಯ ಮನಸ್ಸು, ಕೆಟ್ಟ ಮನಸ್ಸು, ಇಷ್ಟೇ ತಾನೆ. ಸೊ ಎಲ್ಲ ಒಳ್ಳೆಯದು ಕೆಟ್ಟದ್ದು ಅಂತ ಅನ್ನೋವಂಥ. ನಾನು ಆಗಲೇ ಎನರ್ಜೀಸ್ ಬಗ್ಗೆ ಮಾತಾಡ್ತಾ ಇದ್ದೆ ನಿಮಗೆ. ಈ ಎನರ್ಜಿಗಳ ಅಂದರೆ ನಾನು ಹೇಳ್ತಾ ಇರೋದು ಗುಡ್ ಬ್ಯಾಡ್. ಈಗ ಭೂತ ತೋರಿಸ್ತಾ ಇದ್ದೀನಿ, ಒಂದು ನೆಗೆಟಿವ್ ಇದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಶ್ರೀರಕ್ಷೆ ಆಗಿ ಬರುವಂಥದ್ದು ಗುಡ್ ಎನರ್ಜಿ, ಆವಾಗ ದೇವರುಗಳು ಅನ್ನುವಂಥದ್ದು. ಇದನ್ನು ನಾವು ಹೇಗೆ
ಪ್ಲೇ ಮಾಡಿದ್ದೀವಿ ಅಂತ ಅನ್ನೋವಂಥದ್ದು ಒಂದು ಒಳ್ಳೆ ತುಂಬ ಎಡ್ಜ್ ಆಫ್ ದಿ ಸೀಟ್ ಕುತ್ಕೊಳ್ಳೋ ಅಂಥ ಕಥೆಯ ಮುಖಾಂತರ ಇದನ್ನು ಹೇಳ್ತೀನಿ ನಾನು. ವಿಚಾರ ಅದೇನೆ, ಗುಡ್ ಆ್ಯಂಡ್ ಬ್ಯಾಡ್ ಅಂತ ಅನ್ನೋವಂಥದ್ದು. ಇದರ ಜೊತೆಯಲ್ಲಿ ನಿಮಗೆ ಒಂದಿಷ್ಟು ಸರ್ಪ್ರೈಸಿಂಗ್ ವಿಚಾರ ಇದೆ. ಸೊ ಇನ್ನೇನು ಇವತ್ತು ಸಾಯಂಕಾಲನೇ ಪ್ರೀಮಿಯರ್ ಇರೋದ್ರಿಂದ ಒಂದು ಚಿಕ್ಕದ ಲೀಡು ಹೇಳ್ಬೋದು ಇವತ್ತು. ಈ ಸಿನಿಮಾ ಕನ್ನಡ ಚಿತ್ರರಂಗದ ಒಂದು ತುಂಬ 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 ಸ್ಪೆಷಲ್ ಸಿನಿಮಾಗೆ ಮತ್ತು ಒಬ್ಬರಿಗೆ ಲೀಡ್ ಆಗುತ್ತೆ. ಪ್ರಶ್ನೆ ನಮ್ಮೆಲ್ಲರ ಇಷ್ಟವಾದಂಥ ವ್ಯಕ್ತಿತ್ವ ಅವರು. ಏನೋ ಹಿಂಟ್ ಕೊಟ್ಟಿದ್ದಾರೆ. ನಾನು ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡಿ ನಾನು ನಿಮಗೆ ತಲುಪಿಸ್ತೀನಿ ಅವರು ಯಾರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ. ಸರ್, ಹಾಗೆ ಸಿನಿಮಾ ಶೂಟಿಂಗ್ ಎಲ್ಲ ಎಲ್ಲಿ ನಡೆದಿತ್ತು? ಫನ್ ಇತ್ತಾ? ಸೂಪರ್ ಫನ್ನಿಂಗ್ ಇದು. ಯಾಕಂದರೆ ಆ ಫನ್ ಮೂಮೆಂಟ್ಸ್ ಅಂತೂ ನಾವು ಮಿಸ್ ಮಾಡಿಲ್ಲ. ಏನಕ್ಕೆ ಟೀಮ್ ನೋಡಿ ಹೆಂಗಿದೆ ಚಿಕ್ಕಣ್ಣ, ನಾವು ಇದ್ಬಿಟ್ರಂತೂ ರೀ ಪಾಪ ಅವರು ಡೈರೆಕ್ಟ್ರಿಗೆ ಗುರುಕಿರಣ್ ಸರ್ ಇದ್ದಾರೆ. ನಾನು ಅದೇ ಹೇಳ್ತಿರ್ತೀನಿ, ನಾನು ಚಿಕ್ಕಣ್ಣ ಇದ್ಬಿಟ್ರೆ ಡೈರೆಕ್ಟ್ರು ಆ್ಯಕ್ಷನ್ ಕಟ್ ಹೇಳೋದಕ್ಕಿಂತ ಸೈಲೆನ್ಸ್ ಅಂತ ಹೇಳೋದೇ ಅವ್ರು ಸೈಲೆನ್ಸ್ ಅಂತ ಹೇಳೋದೇ ನಿಜವಾಗ್ಲೂ ಕೋಪ ಬಂದುಬಿಡುತ್ತೆ ಎಷ್ಟೋ ಸಲ ಅವ್ರಿಗೆ. ಸರ್ ಅವರು ಆಮೇಲೆ ಸಾರ್ ಅಂದ್ಬಿಡ್ತಾರೆ, ಆಮೇಲೆ ಸರ್ ಸಾರಿ ಅಂತ, ಇಲ್ಲ ಪರವಾಗಿಲ್ಲಪ್ಪ, ನಾವು ಮಾಡಿರೋ ಲೆಕ್ಕಕ್ಕೆ ನಿಮ್ಮ ರಿಯಾಕ್ಷನ್ ಕಮ್ಮಿನೇ ಇದೆ ಆ್ಯಕ್ಚುಲಿ, ಸಾರ್ ಟೈಮ್ ಸಾರ್ ಅಂತ ಅಂದ್ಬಿಡ್ತಾರೆ. ನಾನು ಚಿಕ್ಕಣ್ಣ ನೀವು ಮತ್ತೆ ಅಂತ, ನೀವೇನು ಮತ್ತೆ ಸೊ ಹೀಗಾಗಿ ಆ್ಯಂಡ್ ವಂಡರ್ಫುಲ್ ಸೋಲ್ಸ್ ಎಲ್ಲ ಎಂಥ ಪ್ರಭು, ಮೇಘನ ಅವರು, ಅದಿತಿ ಈ ಸಿನಿಮಾಗೆ, ಆಮೇಲೆ ಭಾರದ್ವಾಜ್ ಮಗು ಇದೆ. ಎಲ್ಲರೂ ಎಷ್ಟು ಎಂಥ ಟೀಮ್ ಸಿಕ್ತು ನನಗೆ ಅಂತಂತಂದರೆ, ನನ್ನ ಲೈಫ್ ಟೈಮ್ಗೆ ಒಂದಿಷ್ಟು ಹೊಸ ಸ್ನೇಹಿತರು ನನಗೆ ಈ ಸಿನಿಮಾದ ಮುಖಾಂತರ ಆ್ಯಡ್ ಆಗಿದ್ದು. ಈ ಸಿನಿಮಾ ನನಗೆ ಕೊಟ್ಟಂಥ ದೊಡ್ಡ ಬಿಗ್ಗೆಸ್ಟ್ ಗಿಫ್ಟ್ ಅದು. ಸರ್, ಹಾಗೆ ಲೊಕೇಶನ್ಸ್ ತುಂಬ ಅದ್ಭುತವಾಗಿದೆ ಸರ್. ನೀವು ಹೇಳಿದ್ರಿ ರಿಯಲ್ ಬಂಗ್ಲೆಯಲ್ಲೂ ಶೂಟ್ ಮಾಡಿದ್ದೀವಿ, ಹಾಗೆ ಸೆಟ್ ಕೂಡ ಹಾಕಿದ್ವಿ ಅಂತ ಹೇಳಿ. ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ? ನೈನಿತಾಲಲ್ಲಿ ನಿಮ್ಮ ಸ್ನೋಫಾಲ್ ಇದೆಲ್ಲ ಅದೆಲ್ಲ ಫುಲ್ಲು ಕಾನಾತಾಲ್, ನೈನಿತಾಲ್ ಮತ್ತು ಅಲ್ಲಿ ಡೆಹ್ರಾಡೂನಿನ, ಯಾಕಂದರೆ ಕಥೆಯನ್ನು ಕೂಡ ಅಲ್ಲಿ ಸ್ವಲ್ಪ ಆ ಥರದ್ದು ನಮ್ಗೆ ಅದು ಸ್ನೋಫಾಲ್ ಅವೆಲ್ಲ ಬೇಕಾಗಿತ್ತು. ಆಮೇಲೆ ಒಂದು ಬಂಗ್ಲೋ ಬೇಕಾಗಿತ್ತು ನಮಗೆ. ಸೊ ಆ ಬಂಗ್ಲೋ ಶ್ರೀಲಂಕಾದಲ್ಲಿದೆ. ಅದು ಶೂಟಿಂಗೇ ಆಗಿಲ್ಲ ಅಂತ ಇಲ್ಲಿ, ಫಸ್ಟ್ ಫಿಲ್ಮ್ ಟು ಕ್ಯಾಪ್ಚರ್ ಅಲ್ಲಾಗಿರೋ ಅಂಥದ್ದು. ಆಮೇಲೆ ಈ ಸೆಟ್ ಇದೆಯಲ್ಲ, ಈ ಸೆಟ್ಟೆಲ್ಲ ಇಲ್ಲಿ ರಾಕ್ಲೈನ್ ಸರ್ ಅವರ ಸ್ಟುಡಿಯೋದಲ್ಲಿ ಆದಂಥದ್ದು ಒಂದು ಒಳ್ಳೆಯ ಸೆಟ್ಟು. ಮತ್ತೆ ಹೇಳಿದ್ರೆ ಮತ್ತೆ ಇನ್ನು ಇದಾಗುತ್ತೆ ಆ ಸೆಟ್ಟಿನ ವಿಚಾರ. ಆಮೇಲೆ ನಿಮ್ಮ ಸಿನಿಮಾ ಆದಮೇಲೆ ನಿಮಗೆ ಹೇಳ್ತೀನಿ ಅದನ್ನು. ಸರ್, ಈಗ ನಿಮ್ಮ ಮಗನ ಡೆಬ್ಯೂ ಕೂಡ ನಿಮ್ಮ ಜೊತೆನೇ ಆಗಿದೆ. ಏನಾದರೂ ಬೇರೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರಾ? ನಾನು ಅದನ್ನು ಡೆಬ್ಯೂ ಅಂತ ಹೆಂಗೆ ಹೇಳಿ, ಅದೊಂದು ಪುಟ್ಟ ಪಾತ್ರ. ಅದು ಒಂಥರ ಅನ್ಎಕ್ಸ್ಪೆಕ್ಟೆಡ್, ಒಂಥರ ಪ್ಲ್ಯಾನ್ ಇರಲಿಲ್ಲ. ಅದಕ್ಕೆ ಕ್ರೆಡಿಟು ಅಗೇನ್ ತರುಣ್ ಸುಧೀರ್ಗೆ ಸೇರಬೇಕು. ಹೀ ಈಸ್ ದಿ ರೀಸನ್ ನನ್ನ ಮಗ ಸ್ಕ್ರೀನ್ ಮೇಲೆ ಬರಲಿಕ್ಕೆ. ಹೀ ಈಸ್ ದಿ ರೀಸನ್. ಯಾವುದೇ ಥರದ ಟ್ರೈನಿಂಗು ಏನೂ ಇಲ್ಲ ರೀ. ನಾನು ಇನ್ನೂ ಸದ್ಯಕ್ಕೆ ಆ ಥರದ್ದು ಯಾವುದೇ ತಲೆಗೆ ಹಾಕಿಲ್ಲ. ಕಾಲೇಜು ಕೊಡಿ ಕಾಲೇಜು ಇದು ಮಾಡ್ತಾನೆ. ಆವಾಗ ಅವನು 10ನೇ ಕ್ಲಾಸು, ಯಾವುದೋ ಗುರು ಶಿಷ್ಯರು ಮಾಡೋ ಟೈಮಲ್ಲಿ ಹಿ ವಾಸ್ 10th ದೆನ್. ಏನಾಯಿತು, ಅವನಿಗೊಂಚೂರು ಈ ಜಿಮ್ನಾಸ್ಟಿಕ್ಸು ಅದು ಇದೆಲ್ಲ ಸ್ವಲ್ಪ ಫಿಸಿಕಲಿ ಒಂಚೂರು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳಿದಾವಲ್ಲ, ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ಸ್ ಆಗ್ಬೋದು. ಆ ಜಿಮ್ನಾಸ್ಟಿಕ್ಸ್ ಅವ್ನಿಗೊಂಚೂರು ಈ ಚಿಕ್ಕ ವಯಸ್ಸಿಂದ ಅವನಿಗೆ ಇಂಟ್ರೆಸ್ಟ್ ಅದು. ಇದು ಸಿನಿಮಾಗೆ ಅದಕ್ಕೆ ಅಂತಲ್ಲ, ಅವನಿಗೆ ಇದು ಪುಟಾಣಿ, ಅವನು ಸಣ್ಣವನಿದ್ದಾಗಿಂದನೂ ಇತ್ತು. ಅವರೇ ಒಂಚೂರು ವೀಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಇತ್ತು. ಈ ಸಿನಿಮಾ ಕೈಗೆ ಎತ್ಕೊಂಡ್ವಲ್ಲ, ಯಾವುದು ಗುರು ಶಿಷ್ಯರು, ಆವಾಗ ಖೋಖೋ ಪ್ಲೇಯರ್ಸ್ ಬೇಕು ನಮಗೆ. ನಮಗೆ ರಿಯಲ್ ಖೋಖೋ ಪ್ಲೇಯರ್ಸ್ ಅಂತಂದಾಗ ಏನಾಗುತ್ತೆ ಅಂದರೆ, ನಮ್ಮ ಸಿನಿಮಾ ಶೂಟಿಂಗು ಎಲ್ಲೆಲ್ಲೋ ಇರುತ್ತೆ. ಪಾಪ ಅವರು ಸ್ಪೋರ್ಟ್ಸ್ಮೆನ್ಸ್, ಅವ್ರದ್ದು ಬೇರೆ ಇದಿರುತ್ತೆ. ಅವ್ರನ್ನೆಲ್ಲ ರೋಪಿನ್ ಮಾಡೋದು ಕಷ್ಟ ಇದೆ. ಮಿಕ್ಸ್ ಮಾಡೋಣ, ನಿಜವಾದ ಖೋಖೋ ಪ್ಲೇಯರ್ಸ್ನೂ ಹಾಕೋಣ, ನಮ್ಮ ಹುಡುಗರನ್ನು ಇಟ್ಕೊಂಡು ಅವ್ರನ್ನ ಟ್ರೈನ್ ಮಾಡೋಣ, ಅವ್ರನ್ನೂ ಮಿಕ್ಸ್ ಮಾಡಿ ಇವ್ರನ್ನೂ ಮಿಕ್ಸ್ ಮಾಡೋಣ. ಅಂದರೆ ನಮಗೆ ಫ್ರೀ ಡೇಟ್ಸ್ ಬೇಕಾಗಿತ್ತು. ಯಾರೇ ಆದರೂ ಈಗ ಖೋಖೋ ಪ್ಲೇಯರ್ಸ್, ನಿಜವಾದ ಖೋಖೋ ಪ್ಲೇಯರ್ಸು ಕೂಡ ಅಷ್ಟು ನಮ್ಮ ಜೊತೆಯಲ್ಲಿ ಅಷ್ಟು ದಿವಸ ನಾವು ಕರೆದ ತಕ್ಷಣ ಇಲ್ಲಿದೆ ಬನ್ನಿ ಶೂಟಿಂಗು, ಚಿಕ್ಕಬಳ್ಳಾಪುರ, ಎಲ್ಲೋ ಇದು ಶಿವಮೊಗ್ಗ, ಹಂಗೆ ಆಗಲ್ಲ ಪಾಪ ಅವ್ರಿಗೆಲ್ಲ ಮುಂಚೆ ಅವರೆಲ್ಲರೂ ಏನೇನೋ ಕೆಲಸದಲ್ಲಿರ್ತಾರೆ. ಏನು ಮಾಡೋಣ ಅಂತ ಅದು ಇಟ್ ವಾಸ್ ಹಿಸ್ ಐಡಿಯಾ. ಅದು ಯಾರ್ದು? ತರುಣ್ದು. ಒಂದು ಕೆಲಸ ಮಾಡೋಣ,
ನಮ್ಗೆ ಗೊತ್ತಿರೋ ಹುಡುಗರಲ್ಲಿ ಯಾರ್ಯಾರು ಇದ್ದಾರೆ ಫಿಸಿಕಲ್ ಅವ್ರು ಯೋಚನೆ ಮಾಡಿ ನಾನಿಲ್ಲ ಆ ಮೀಟಿಂಗಲ್ಲಿ. ನನಗೊಂದು ಫೋನ್ ಬರುತ್ತೆ, ಇದು ಲಡ್ಡುದು ಆ ವೀಡಿಯೋಸ್ ಏನೋ ತೋರಿಸಿದ್ದೆ, ಯಾವತ್ತೋ ತೋರಿಸಿದ್ದೆ, ಇವನ್ನೆಲ್ಲ ಏನೇನು ಮಾಡ್ತಾನೆ ಅಂತ ಅಂದ್ಬಿಟ್ಟು. ಅದು ಇದೆಯಾ ನಿನ್ನ ಹತ್ರ? ನನ್ನ ಹತ್ರ ಇಲ್ಲಪ್ಪ ಅನ್ನೋದು. ಇದಾನ ಲಡ್ಡು? ಇದ್ದಾನೆ ಅಂತ. ಅವ್ನಿಗೆ ಹೇಳ್ಬಿಟ್ಟು ನನಗೆ ಅವನೇನೋ ಒಂದು ವೀಡಿಯೋ ತೆಗೆದಿದ್ನಲ್ಲ, ಇದು ಪಲ್ಟಿ ಹೊಡೆಯೋದು ಅದು ಜಿಮ್ನಾಸ್ಟಿಕ್ಸ್ ಎಲ್ಲ, ಅದನ್ನು ಒಂಚೂರು ಕಳ್ಸೋಕ್ಕೆ ಕೇಳು. ಅವನಿಗೆ ಕಳಿಸ್ಕೊಟ್ಟ. ಅದೆಲ್ಲ ಆಯಿತು. ಅದಾದಮೇಲೆ ಒಂಚೂರು ಆಫೀಸಿಗೆ ಬರೋಕ್ಕೆ ಕೇಳೋ ಅವನ್ನ ಕಳಿಸು ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಅಂತ. ಹೋದ್ರಂತೆ. ಹೋಗಾದ್ಮೇಲೆ ಅಲ್ಲಿ ಒಂದು ಆಡಿಷನ್ ಥರ ಮಾಡಿದ್ದಾರೆ. ಇವು ಏನಂದರೆ ಗೊತ್ತಿಲ್ಲ, ಇವ್ನಿಗೆ ಯಾವ ಆ್ಯಕ್ಟಿಂಗಿನ ಕೋರ್ಸು ಅದು ಇದು ಏನಿಲ್ಲ. ಆಮೇಲೆ ಇದು ಶಿಬಿರ ಬರುತ್ತಲ್ಲ, ಒಂದು 10 ದಿವಸದ್ದು, ಆ ಥರ ಚಿಕ್ಕ ವಯಸ್ಸಲ್ಲಿ ಆ ಥರದ್ದು ಎಲ್ಲ ಕ್ರಾಫ್ಟ್ಸ್ಗಳನ್ನು ಇರುವಂಥ ಒಂದು ಶಿಬಿರಗಳು ಬರುತ್ತೆ, ಸಮ್ಮರ್ ಆ ಥರದ ಕ್ಯಾಂಪ್ಸ್, ಆ ಥರ ಒಂದು ಯಾವುದೋ ಕ್ಯಾಂಪಲ್ಲಿ ಚಿಕ್ಕ ವಯಸ್ಸದು. ಅದು ಬಿಟ್ಟರೆ ಇನ್ನೆಂಥದ್ದಿಲ್ಲ. ಆ್ಯಕ್ಟಿಂಗಿನ ವಿಚಾರಕ್ಕೆ ಪಾಪ ಅವನು ಅವನು ಬಂದಮೇಲೆ ಹೇಳ್ದ ಏನಂತಂದ್ರೆ, ಅದು ಒಂದು ಚಿಕ್ಕದೊಂದು ಆಡಿಷನ್ ಥರ ಮಾಡಿದ್ರು, ಡೈಲಾಗ್ಸ್ ಎಲ್ಲ ಕೊಟ್ಟಿದ್ರು ಹೇಳ್ದೆ ಡೈಲಾಗ್ ಎಲ್ಲ ಅಂತ. ಹ್ಞೂನಪ್ಪ ಅದೇನೋ ಅಲ್ಲೇ ರೆಡಿ ಮಾಡಿಬಿಟ್ಟು, ಅಂದರೆ ಅವರೆಲ್ಲ ನೀನಾಸಮ್ ಇವರೆಲ್ಲ ಇದ್ದರು, ಒಂದೇನೋ ಕ್ಯಾಮ್ರಾ ಇಟ್ಕೊಂಡು ಶೂಟೆಲ್ಲ ಮಾಡಿದ್ರು. ನಾನು ಇವನಿಗೆ ಏನು ಮಾಡಿರ್ತಾನೆ ಪಾಪ, ಇವನಿಗೆ ಸ್ಕೂಲ್ಗೆ ಹೋಗ್ಕೊಂಡಿದ್ನಲ್ಲ ಇವನು ಅಂತ ಅಂದ್ಕೊಂಡು, ಅಯ್ಯೋ ಹಿಂಗೆ ಅಂತ ಗೊತ್ತಾಗಿದ್ದರೆ ಏನೋ ಅವ್ನಿಗೊಂದು ಸ್ವಲ್ಪ ಏನೋ ನಾನು ಏನಾದ್ರು ಹೇಳಿ ಕಳಿಸ್ತಿದ್ದೆ ಆ್ಯಸ್ ಅನ್ ಆ್ಯಕ್ಟರ್ ಅವ್ನಿಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇಲ್ಲ ನಮ್ಗೆ ಹಂಗೆ ರಾ ವರ್ಷನ್ನೇ ಬೇಕಾಗಿತ್ತು, ಪ್ರಿಪೇರ್ ಆಗಿರೋ ವರ್ಷನ್ ಬೇಕಾಗಿರಲಿಲ್ಲ, ಆ ರಾ ವರ್ಷನ್ನೇ ಬೇಕಾಗಿತ್ತು. ಹಿಂಗಿದ್ದಾರೆ ಈ ಹುಡುಗರು, ಒಳಗಡೆ ಹೆಂಗಿದ್ದಾರೆ ಅವರು ಅಂತ ಅನ್ನೋದು ಬೇಕಾಗಿತ್ತು. ಆಮೇಲೆ ಆಯ್ತಪ್ಪ, ನಾವು ಒಂದಿಷ್ಟು ಜನ ನಾವು ನೋಡ್ತಾನೆ ಇದ್ದೀವಿ, ಆಡಿಷನ್ ಮಾಡ್ತಾನೆ ಇದ್ದೀವಿ, ಸೆಲೆಕ್ಟ್ ಆದರೆ ಕರಿತೀನಿ ಅವನ್ನ ಅಂತಂದರು. ಅದಾಗ ಸುಮಾರು ದಿವಸ ಆದಮೇಲೆ ಅವನಿಗೆ ಒಂದು ಮೆಸೇಜ್ ಬಂತಂತೆ, ಒಂದು ಗ್ರೂಪ್ ಮಾಡಿದ್ದಾರೆ ಅವರು ವಾಟ್ಸಪ್ಪಲ್ಲಿ. ದೆನ್ ವಿ ಗಾಟ್ ಟು ನೋ ದಟ್ ಹಿ ಗಾಟ್ ಸೆಲೆಕ್ಟೆಡ್ ಅಂತ. ದೇವರೇ ಗೊತ್ತಿಲ್ಲ. ಆಮೇಲೆ ಇಂಥದ್ದೇ ಪಾತ್ರ ಅನ್ನೋದಕ್ಕೆ ಏನು ಮಾಡಿದ್ರು, ಒಂದು ಸೀನ್ನ ಆ್ಯಕ್ಟ್ ಮಾಡಿಸಿದ್ದಾರೆ ಎಲ್ಲರ ಕೈಲಿ. ಆವಾಗ ಯಾರ್ಯಾರು ಯಾವ್ಯಾವ ಪಾತ್ರಕ್ಕೆ ಅಂತನ್ನುವಂಥದ್ದು ಆವಾಗ ಡಿಸೈಡ್ ಆಗಿದ್ದು. ಸೊ ಅದಾದ ನಂತರ ಅವನು ಎಜುಕೇಷನ್ ಕಂಟಿನ್ಯೂ ಮಾಡಿದ್ದಾನೆ. ಡಿಗ್ರಿ ಎಲ್ಲ ಮುಗಿದ ನಂತರ ಒಂದು ಸಲ ಕುಂಡ್ರಿಸ್ಕೊಂಡು, ನಿನಗೇನು ಆಗಬೇಕು ಅಂತಿದೆಯಾ, ಯಾಕೆ ಅದೇ ಮುಖ್ಯ ರೀ. ನಮಗೇನು ಇಷ್ಟ ಇರುತ್ತೆ ಆ ರಂಗದಲ್ಲಿದ್ದಾಗ ಮಾತ್ರ ನಾವೂ ನಮ್ಮ ಕೆಲಸನ ಎಂಜಾಯ್ ಮಾಡ್ತೀವಿ, ನಮಗೆ ಸಕ್ಸಸ್ ಸಿಗುತ್ತೆ. ಸಿಗದೇ ಇರಲಿ, ಅಟ್ಲೀಸ್ಟ್ ನಾವು ಅದನ್ನು ಮನಸ್ಪೂರ್ವಕವಾಗಿ ಇದು ನನ್ನ ಇಷ್ಟವಾದ ಕೆಲಸ ಗುರು ಅಂತ ಅನ್ನೋವಂಥದ್ದಾದ್ರು ಮಾಡ್ಬೋದು. ಇಲ್ಲಾಂದರೆ ಹೇರಬಾರ್ದು ಯಾವುದನ್ನು. ನನಗೇನೋ ಇಷ್ಟ ಇದೆ ಅಂತ ತಕ್ಷಣ ಅವ್ನು ನೂಕೋದಿದೆ ಗೊತ್ತಾ, ಅದು ನಾನು ಮಾಡಲ್ಲ. ಅದಕ್ಕಿನ್ನೂ ಟೈಮ್ ಇದೆ. ಅವನೊಂದು ಸಲ ಈಗ ಸದ್ಯಕ್ಕೆ ಅವ್ನಿಗೆ ಎಜುಕೇಷನ್ ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನೊಂದು ಸ್ವಲ್ಪ ಕೆಲವೇ ವರ್ಷಗಳಲ್ಲಿ ಎಜುಕೇಷನ್ ಮುಗಿದ ನಂತರ ಕುಂಡ್ರಿಸ್ಕೊಳ್ತೀನಿ. ಎಸ್ ನೀನು ಮಾಡ್ತೀನಿ ಅಂತ ಅನ್ನೋದೇ ಆಯಿತು ಅಂತಂದಾಗ ಅಲ್ಲಿಂದ ಬೇರೆ, ಯಾಕಂದರೆ ಇದು ಒಂದು ಎಜುಕೇಷನ್ ಅಲ್ವಾ. ಅದ ನಂತರ ಅವ್ನಿಗೇನೋ ಬೇರೆ, ಯಾಕಂದರೆ ಅವನು ಎಷ್ಟು ಬೆವರು ಸುರಿಸಿದಾನೆ ಇಲ್ಲಿ ಅಂತ ಅನ್ನೋವಂಥದ್ದು ಅಲ್ವಾ. ಎಷ್ಟು ಕೃಷಿಯಾಗಿದೆ ಅಂತ ಅನ್ನೋದು ಬೇಕು, ಆ ಕೃಷಿ ಆಗಬೇಕು. ಆ ಕೃಷಿ ಅವ್ನು ಮಾಡ್ದ ಅಂತ ಅಂದಮೇಲೆ ನೋಡೋಣ. ಸದ್ಯಕ್ಕೆ ಏನೂ ಆ ಥರದ್ದು ಪ್ಲ್ಯಾನ್ ಇಲ್ಲ. ನಿಮ್ಮ ಸಿನಿಮಾಗಳು ಮುಂದೆ ಇದೆ, ತುಂಬ ಲೇಟು ನಂದು ಭಾಳ, ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ. ಸೊ ಇನ್ಮೇಲೆ ಆ ಥರದ್ದು ಲೇಟ್ ಆಗಲ್ಲ. ನಾನೂ ಕೂಡ 2025 ಗೊತ್ತಿಲ್ಲ ಅದನ್ನೇನಂತ ಕೇಳ್ಬೋದು. ರೆಸೊಲ್ಯೂಷನ್ ಅಂದರೆ ತುಂಬ ದೊಡ್ಡದು ಇದಾಗುತ್ತೆ, ಯಾಕಂದರೆ ಇದು ಬೇರೆ, ಇದು ರೆಕಾರ್ಡಾಗಿ ಇರುತ್ತೆ. ಏನಪ್ಪ ರೆಸೊಲ್ಯೂಷನ್ ಅಂದೆ, ಈ ವರ್ಷವೂ ಹಿಂಗೆ ಆಯ್ತಲ್ಲ ಅಂತ. ಯಾಕಂದರೆ ಕೆಲವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ರೀ. ಆಸೆ ಇದೆ, ಯಾಕಂದರೆ ನಾನೊಬ್ಬ ಡಿಸಿಷನ್ ಮೇಕರ್ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಡಿಸಿಷನ್ಗೆ ಸಮಯನೂ ಕೂಡ ಬರಬೇಕು, ಆ ಟೀಮ್ಗಳ ಕೆಲಸಗಳು ಕೂಡ ಹಾಗೆ ಆಗಬೇಕು. ಆದರೂ ಒಂದು ಚಿಕ್ಕ ಪುಟಾಣಿ ರೆಸೊಲ್ಯೂಷನ್ ಏನು ಅಂತಂದರೆ, ಈ ವರ್ಷದಿಂದ ಒಂದು ಸ್ವಲ್ಪ ಹೆಚ್ಚು ಸಿನಿಮಾಗಳನ್ನ ಮಾಡೋಣ. ಈ ಥರ ತುಂಬ ದೊಡ್ಡ ಗ್ಯಾಪ್ಗಳು, ವರ್ಷಾನುಗಟ್ಟಲೆ ಗ್ಯಾಪ್ಗಳು ಬೇಡ ಅಂತ ಅನ್ನೋವಂಥದ್ದು. ಹಾಗಾಗಿ ಇದು ಜನವರಿ, ಫೆಬ್ರವರಿಲಿ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ. ಲೈನಪ್ ಅಂದರೆ ಏನು ಗೊತ್ತಾ, ತುಂಬ ಸಿನಿಮಾಗಳು ಹಂಗಿದ್ರೆ ಅದಕ್ಕೆ ಲೈನಪ್ ಅಂತಾರೆ, ಅಷ್ಟಿಲ್ಲ. ಫೆಬ್ರವರಿ ಇಲ್ಲ, ಹಂಗಿಲ್ಲ. ನಿಮಗೆ ಗೊತ್ತಲ್ವಾ ಒಂದು ಸಿನಿಮಾ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಒಂದು ಸಿನಿಮಾ ಹಂಗೆ ಮಾರ್ಚ್ಗೆ, ಏಪ್ರಿಲ್ಗೆ ಹಂಗೆಲ್ಲ ಮಾಡೋಕ್ಕೆ, ಏಪ್ರಿಲ್ಗೊಂದು ಹ್ಞೂ ಕರೆಕ್ಟ್, ಅದು ಬೇರೆ. ಅದೇ ಹೇಳ್ತಾ ಇರೋದು ನನಗೆ. ಎಷ್ಟು 10 ಇಯರ್ಸ್ಗೆ 100 ಫಿಲ್ಮ್ಸ್ ಆಗಿತ್ತು ನಂದು. 10 ಇಯರ್ಸ್ಗೆ ಇದು 15th ಇಯರ್ ನಾನು ಆ್ಯಸ್ ಎ ಲೀಡ್ ರೋಲ್. 17 ಫಿಲ್ಮ್ಸ್ ಆಗಿದೆ, ಇದು ಸೇರಿದ್ರೆ ತುಂಬ ನಿಧಾನ ಆಯಿತು. ಬಟ್ ಇನ್ಮೇಲೆ ಹಂಗೆ ಆಗದೇ ಇರಲಿ.
ಆಗಬಾರ್ದು ಅಂತನ್ನುವ ನಿಟ್ಟಿನಲ್ಲಿ ಶರಣ್ ಬೇರೆ ಥರದ ಆಯಾಮ ಅಂದರೆ ಸಿನಿಮಾಗಳನ್ನ ಎತ್ಕೊಳ್ಳುವಂಥದ್ದು, ಆ ಪ್ರಾಸೆಸ್ ಆಗಿರ್ಬೋದು, ಒಂಚೂರು ಬೇಗ ಮಾಡೋಣ ಅಂತ ಅನ್ನೋದು. ಸರ್ ಹಾಗೆ ನನ್ನ ಕೊನೆ ಪ್ರಶ್ನೆ, ಈಗ ನನ್ನೇನೆ ತರುಣ್ ಅವ್ರನ್ನ ಮಾತಾಡಿಸ್ದೆ. ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ತುಂಬ ಕಮ್ಮಿ ಸಿಗ್ತಾ ಇದೆ. ಅದರಲ್ಲೂ ನಮ್ಮ 5 ಥಿಯೇಟರ್ ಇತ್ತು ಅಂದರೆ ಬರೀ 2 ಥಿಯೇಟರ್ಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲೂ ಅದೇ ತೊಂದರೆ ಇದೆ. ಬೇರೆ ತೆಲುಗು ಸಿನಿಮಾಗಾಗಿರ್ಬೋದು, ಬೇರೆ ಭಾಷೆಗಳ ಸಿನಿಮಾಗೆ ಕೊಟ್ಟಷ್ಟು ಪ್ರಾಮುಖ್ಯತೆ ನಮ್ಮ ಕನ್ನಡ ಸಿನಿಮಾಗಿಲ್ಲ ಅಂತ ಹೇಳಿ ಬಗೆ ಹರಿದಿದ್ಯಾ ಏನು ಅಂತ? ಬಗ್ಗೆ ಹರಿದಿದೆ. ಆಮೇಲೆ ಇದೊಂದು ಬೇರೆ ಥರದ ಇದು ಈ ಕ್ವಶನ್ ಇದೆಯಲ್ಲ, ಇದೊಂದು ಡಿಬೇಟೇ ಇದು ನಾನು ಈ ಒಂದೇ ಒಂದು ಲೈನಲ್ಲಿ ಇದನ್ನು ಹೇಳಲಿಕ್ಕೆ ಆಗಲ್ಲ. ಇದು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ ಸಮಸ್ಯೆ ಸದ್ಯದ ಮಟ್ಟಕ್ಕೆ ಸಮಸ್ಯೆ ಇದಾಗಿದೆ. ಸೊ ನಮ್ಗೆ ಯಾವುದೇ ಇನ್ಮೇಲೆ ನೀವುಗಳು ಅಂದರೆ ಸಿನಿಮಾಭಿಮಾನಿಗಳು ಸಿನಿಮಾ ನೋಡೋದಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಚೂಮಂತರ್ ಇದೆ. ನೋಡಿ, ಇವಾಗ ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ಚೂಮಂತರ್ ನಾಳೆನೇ ತೆರೆ ಮೇಲೆ ಬರೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಸರ್, ನಿಮ್ಮ ಸಿನಿಮಾ ಬಗ್ಗೆ ಒಂದು ಲೈನಲ್ಲಿ ಹೇಳಬೇಕು ಪ್ರೇಕ್ಷಕರಿಗೆ ಅಂದರೆ ಏನು ಹೇಳ್ತೀರಾ? ಚೂಮಂತರ್. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಶರಣ್ ಸರ್ ಇನ್ನೆಷ್ಟೆಲ್ಲ ಮ್ಯಾಜಿಕ್ ಮಾಡಿರ್ಬೋದು, ಅಂದರೆ ಮಂತ್ರ ಹಾಕಿ ಅಭಿಮಾನಿಗಳನ್ನು ಹಿಂಗೆ ಸೆಳ್ಕೋಬೋದು ಸಿನಿಮಾ ಥಿಯೇಟರ್ಗೆ. ಡೀಟೇಲಾಗಿ ಚೂಮಂತರ್ 10ನೇ ತಾರೀಕು ನೋಡಿ ಎಂಥ ದಿವಸ ಬರ್ತಾ ಇದೆ ಅಂದರೆ, ನನಗಿಷ್ಟವಾದ ದಿವಸ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತೆ. ಅವತ್ತು ವೈಕುಂಠದ ಬಾಗಿಲು ತೆರೆದಿರುವಂಥ ಒಂದು ದಿನ. ಇವತ್ತು ನಮ್ಮ ಸಿನಿಮಾದೊಟ್ಟಿಗೆ ಬರ್ತಾಯಿದ್ದೀನಿ. ನನ್ನ ವೃತ್ತಿ ಜೀವನದಲ್ಲಿ ವೈಕುಂಠ ಏಕಾದಶಿ ದಿವಸ ರಿಲೀಸ್ ಆಗ್ತಾ ಇರುವಂಥ ಮೊದಲನೇ ಸಿನಿಮಾ ಇದು. ಪ್ರಿಪೇರ್ಡ್ ಆಗಿದೆ, ಖಂಡಿತವಾಗ್ಲೂ ಆಗಿದೆ. ಇದು ಕೂಡಿ ಬಂದಿರೋವಂಥದ್ದು. ಇಂಥ ದಿವಸ ವೈಕುಂಠ ಏಕಾದಶಿ ಇರುತ್ತೆ, ಆ ದಿವಸಕ್ಕೆ ರಿಲೀಸ್ ಅಲ್ಲ. ಆಮೇಲೆ ನೋಡ್ತಾ ಬಂದಾಗ 10ನೇ ತಾರೀಕೆ ಈ ಸಲ ಆ್ಯಕ್ಚುಲಿ 14ನೇ ತಾರೀಕು 12ನೇ ತಾರೀಕೆಲ್ಲ ಬರುತ್ತೆ. ಅದು ಸಂಕ್ರಾಂತಿ ಮತ್ತು ವೈಕುಂಠ ಏಕಾದಶಿ ಯೂಶಲಿ ಒಂದು ದಿವಸ ಆ ಕಡೆ ಈ ಕಡೆನೇ ಬರೋದು, ಅಥವಾ ಅದೇ ದಿವಸನೂ ಬಂದ್ಬಿಡುತ್ತೆ ಒಂದೊಂದು ಸಲ. ಈ ಸಲ ನೋಡಿ ನಮ್ಮ ಸಿನಿಮಾ ರಿಲೀಸು ಶುಕ್ರವಾರ ವೈಕುಂಠ ಏಕಾದಶಿ ದಿವಸ ಬಂದಿದೆ. ಸ್ವರ್ಗದ ಬಾಗಿಲು ಹೇಗೆ ತೆರೆದಿರುತ್ತೋ ಇವತ್ತು ಕನ್ನಡಾಭಿಮಾನಿಗಳ ಮತ್ತು ಕನ್ನಡ ಸಿನಿಮಾದ ಅಭಿಮಾನಿಗಳ ಹೃದಯವನ್ನು ಕೂಡ ಹಾಗೇ ತೆರೆದಿದೆ. ಹಾಗೆ ಅದು ತೆರೆದುಕೊಂಡಿರುವ ಒಂದೇ ಕಾರಣ ಇವತ್ತು ಶರಣ್ ಇಷ್ಟು ವರ್ಷ ಇಲ್ಲಿ ಇರಲಿಕ್ಕೆ ಸಾಧ್ಯವಾಯಿತು. ಈ ಸಿನಿಮಾದನ್ನು ಕೂಡ ನಿಮ್ಮ ತೆರೆದ ಮನಗಳನ್ನು ಖಂಡಿತವಾಗ್ಲೂ ಈ ಸಿನಿಮಾ ನಿಮ್ಮನ್ನು ನಿರಾಶೆ ಮಾಡಲ್ಲ. ನೀವು ಧೈರ್ಯವಾಗಿ ಸಿನಿಮಾನ ಮನೆ ಮಂದಿಯೆಲ್ಲ ಕೂತು ನೋಡ್ಬೋದಾದಂಥ ಫ್ಯಾಮಿಲಿ ಹಾರರ್ ಫಿಲಮ್ ಇದು ಬಂದಿದೆ. 10ನೇ ತಾರೀಕು ನಿಮ್ಮಗಳ ಜೊತೆಯಲ್ಲಿ ಸಿನಿಮಾ ನೋಡುವಂಥ ಒಂದು ಅವಕಾಶ ನನಗೂ ಸಿಗಲಿ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸಿನಿಮಾ ನೋಡ್ತೀನಿ. ಸಿನಿಮಾನ ಹರಿಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಟೈಮ್ಗಾಗಿ. ಈಗ ಏನೆಲ್ಲ ನಾವು ಶರಣ್ ಸರ್ನ ಒಂದು ವಿಭಿನ್ನ ಪಾತ್ರಗಳಲ್ಲಿ ಯಾವಾಗಲೂ ನೋಡ್ಕೊಂಡ್ಬಂದಿದ್ದೀವಿ, ಈ ಸಿನಿಮಾದಲ್ಲೂ ಕೂಡ ನಾವು ಅಷ್ಟೇ ವಿಭಿನ್ನವಾಗಿರುವಂತಹ ಒಂದು ಪಾತ್ರದ ಮೂಲಕ ನಮ್ಮನ್ನು ರಂಜಿಸೋಕೆ ಬರ್ತಾ ಇದ್ದಾರೆ. ಹೇಗೆ ಇವರ ಎಲ್ಲ ಸಿನಿಮಾಗಳು 75 ಡೇಸ್ 100 ಡೇಸ್ ಈ ರೀತಿಯಾದಂತಹ ಸಕ್ಸಸ್ ಕಾಣಿದೆ, ಅದೇ ರೀತಿಯಾಗಿ ಚೂಮಂತರ್ ಸಿನಿಮಾ ಕೂಡ ಅಷ್ಟೇ ಸಕ್ಸಸ್ಸನ್ನು ಕಾಣಲಿ, ಅದಕ್ಕಿಂತ ದುಪ್ಪಟ್ಟು ಸಕ್ಸಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.